ब्रह्मास्यस्य यतोन्मया जगतश्चार्थेष्वराट् तेने ब्रह्मर्वायादिकवये मुह्यन्ति यं सूरयः तेजोवारिमृतां यथा विनिमयो यत्र विसर्गो वृषा ब्रह्मास्तेन सदा निरस्तकुहकं सत्यं परं ಮೊದಲನೇ ಶ್ಲೋಕ ಇತ್ತು 152 ಶ್ಲೋಕ ಮೊದಲನೇ ಇದು ಹಾಕಿದೆ. ಈ ಸ್ಥಿತಿಯಲ್ಲಿ ಬ್ರಹ್ಮೋಪದೇಶ ಪ್ರಕಾರ ಈಗ ದೇವ್ರ ವಿಷಯ ತಿಳ್ಕೊ ಅರ್ಹತೆ ಬರುತ್ತೆ. ಇಷ್ಟೆಲ್ಲ ಅಳವಡಿಸ್ಕೊಂಡ್ರೆ ಈಗ ಎಂಟ್ರಿ ಅದು ಅರ್ಥ ಶಬ್ದಕ್ಕೆ ವಿವರಣೆ ಇದ್ದಾಗ ಲೆಕ್ಕ ಇದಿಷ್ಟು ಕೂಡ. ಏನು ಮಹಿಮೆ ಏನು ಅಂತ ಹೇಳಿದರೆ ಹೇಳ್ತಾರೆ, ಜನ್ಮಾದಿ ಅಸ್ಯ ಯತಃ ಅಸ್ಯ ಜಗತಃ ಸೃಷ್ಟಿ ಹೇಳಿದಾರಲ್ಲ, ಈ ಜಗತ್ತಿಗೆ ಜನ್ಮ ಮೊದಲಾದವುಗಳು ಯಾರಿಂದ ಆಗ್ತಾ ಇದೆಯೋ ಅದಕ್ಕೆ ಅರ್ಥೋಯೋ ಬ್ರಹ್ಮಸೂತ್ರಾಣ ಅದೇ ಪದ ಇಟ್ಟಿದ್ದಾರೆ. ಜನ್ಮಾದ್ಯಸ್ಯ ಯತಃ ಬ್ರಹ್ಮಸೂತ್ರ ಎರಡನೇದದು, ಇದು ಮೊದಲನೇ ಪದನೇ ಅದು ಹಾಕಿದ್ದಾರೆ. ಆಮೇಲೆ ಅನ್ವಯಾತ್ ಇತರತಶ್ಚಾರ್ಥೇಷ್ವಭಿಘ್ನ ಸ್ವರ್ಯ, ಇದು ಯಾವಾಗ ಅರ್ಥ ಆಗುತ್ತೆ? ಅನ್ವಯ ತತ್ವ ಸಮನ್ವಯ ಸರಿಗೆ ಅರ್ಥ ಮಾಡ್ಕೊಂಡಾಗುತ್ತೆ, ಇದರ ಆಗೋದಿಲ್ಲ. ಆಮೇಲೆ ಪರತಶ್ಚ ಅರ್ಥೇಶು ಅಭಿಜ್ಞ ಸ್ವರ, ಪರಮಾತ್ಮ ಯಾರು ಎಲ್ಲ ಸೃಷ್ಟಿ ಮಾಡ್ತಾನೆ, ಎಲ್ಲ ಜ್ಞಾನ ಇರಲೇಬೇಕು, ಸರ್ವಜ್ಞನಾದವನು. ಸ್ವರಾಟ್ ಅವನ ಮೇಲೆ ಯಾರಿದ್ದಾರೆ ಅಂದರೆ ಯಾರೂ ಇಲ್ಲ, ಅವನೇ ಅಲ್ಟಿಮೇಟ್ ಸ್ವರಾಟ್, ಅವನು ಸ್ವತಂತ್ರ ಅಂತ. ಸ್ವರಾಟ್ ಅಂದರೆ ಸ್ವತಂತ್ರ. ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯ, ಮೊಟ್ಟ ಮೊದಲ ಬಾರಿಗೆ ಆದಿಕವಿ ಆದರೆ ಬ್ರಹ್ಮದೇವರಿಗೆ, ಬ್ರಹ್ಮ ಅಂದರೆ ವೇದಾದಿಗಳನ್ನು ಉಪದೇಶವನ್ನು ಪರಮಾತ್ಮ ಮಾಡಿದ. ಮುಹ್ಯಂತಿ ಯಂ ಸೂರಯ, ಅವನಿಗೆ ಪೂರ್ತಿ ತಿಳ್ಕೊಳ್ಳೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅದೇ ಅವ್ಯಕ್ತದವ್ಯಕ್ತ ಬಾಹಿ ಎಲ್ಲದರ ಅರ್ಥ. ಅವಾಚ್ಯ ಪರಮಾತ್ಮ, ಆ ರೀತಿಯಲ್ಲಿ ಅವಾಚ್ಯ ಅಂತ ಅರ್ಥ. ಅವಾಚ್ಯ ಅದೃಶ್ಯ ಶಬ್ದಕ್ಕೆ ಅರ್ಥಗಳು. ತೇಜೋವಾರಿ ಮೃಗಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ, ತೇಜೋವಾರಿ ಮೃಗಾಂ ಯಥಾ ವಿನಿಮಯ ಯತ್ರ ತ್ರಿಸರ್ಗ ಮೃಷ. ಪರಮಾತ್ಮ ಮೂರು ಸೃಷ್ಟಿ ಮಾಡ್ತಾನೆ. ಒಂದು ತಂದೆ ಅನಂತ ಅವತಾರಗಳು, ಎರಡನೇದಾಗಿ ಈ ವಿಶೇಷವಾಗಿ ಚೇತನ ಸೃಷ್ಟಿ, ಮೂರನೇದು ಜಡ ಸೃಷ್ಟಿ, ಅದಕ್ಕೆ ಮೂರು ಸೃಷ್ಟಿ. ಅಲ್ಲಿ ಬಂದಿರೋ 4 ಸೃಷ್ಟಿ ಬೇರೆ, ಈ 3 ಸೃಷ್ಟಿ ಬೇರೆ. ಪರಮಾತ್ಮ ಸೃಷ್ಟಿ, ತಂದೆ ಅಭಿವ್ಯಕ್ತಿ, ದೇವರ ಸೃಷ್ಟಿ ಅಂದರೆ ಅಭಿವ್ಯಕ್ತಿ ಅಷ್ಟೇ. ಉಳಿದವರಿಗೆ ಚೇತನ ಸೃಷ್ಟಿ ಅಂತ ಹೇಳಿದರೆ ಅದರಲ್ಲಿ ಮತ್ತು ಪರಾಧೀನ ವಿಶೇಷಾಪ್ತಿ ಇತ್ಯಾದಿ ಅನೇಕ ವೆರೈಟಿಗಳು. ಇನ್ನು ಜಡ ಸೃಷ್ಟಿಗೆ ಏನಂತ ಕರೀತಾರೆ? ಮಣ್ಣಿನಂತೆ. ಅದಕ್ಕೆ ತೇಜೋವಾರಿ ಮೃದಾಂ, ತನ್ನ ಸೃಷ್ಟಿ ಹೇಗೆ ಅಂದರೆ ತೇಜಸ್ಸಿನ ಸೃಷ್ಟಿ. ತೇಜಸ್ಸಿನ ಸೃಷ್ಟಿ ಅಂದ್ರೇನು? ದೀಪಾಂತರಂ ಯಥ, ಒಂದೊಂದು ದೀಪ ಹಚ್ಚುತ್ತಾ ಹೋಗ್ತಾರೆ. ಮೊದಲನೇ ದೀಪ ವಿಕಾರ ಹೊಂಡ್ತಾ ಇಲ್ಲ, ಎರಡನೇ ದೀಪ ಕಡಿಮೆ ಆಯ್ತಾ ಇಲ್ಲ. ಅರ್ಥ ಏನು? ಎಲ್ಲ ರೂಪಗಳು ಒಂದೇ ರೀತಿ ಇವೆ, ಭೇದ ಇಲ್ಲ ಅಂತ ಅರ್ಥ. ವಾರಿ ಜೀವರ ಸೃಷ್ಟಿಯಾಗ ಪ್ರತಿಬಿಂಬ ಸೃಷ್ಟಿ, ನೀರಿನಲ್ಲಿ ಪ್ರತಿಬಿಂಬ, ಜೀವರಲ್ಲಿ ಪ್ರತಿಬಿಂಬರಾದ್ದರಿಂದಾಗಿಯೇ ಸೃಷ್ಟಿ. ಅದು ವೃತ್ತದಿಂದ ಸೃಷ್ಟಿ, ಅದು ಉಪಾದಾನದ ಮಾಡೋ ಸೃಷ್ಟಿ. ಅದೆಂಥದ್ದು? ಜಡ ಸೃಷ್ಟಿ. ಅದು ಈ ಘಟ ಇದೆ ಜಡ, ಅದು ಮಣ್ಣು ಬೇಕು, ಮಣ್ಣೇ ಅದು ಜಡನೇ. ಜಡದಿಂದ ಜಡದ ಸೃಷ್ಟಿ, ಅದು ವಿಕಾರದ ಸೃಷ್ಟಿ. ಅದು ಇಲ್ಲಿ ಪರಮಾತ್ಮನ ಯಾವ ವಿಕಾರನೂ ಇಲ್ಲ. ಉಳಿದವರಿಗೆ ಸೃಷ್ಟಿ ರೂಪವಾದ ವಿಕಾರ ಇದೆ. ಅದು ಎಂಥದ್ದದು? ಅವರ ಹಿರಿವೆಗೆ ಯಾವುದಕ್ಕೇನೂ ತರೋದಿಲ್ಲ. ಮಹಾಲಕ್ಷ್ಮೀ ದೇವಿ ಅಕ್ಷರ ಪುರುಷಳೇ, ಆದರೆ ದೇವರಂತೆ ಅನಾದಿನಿತ್ಯ ರೂಪಗಳೇ, ಆದರೆ ಅಸ್ವಾತಂತ್ರ್ಯ ಇದೆ, ಭಗವದ್ ಅನುಗ್ರಹ ಇದೆ. ಇನ್ನು ಉಳಿದವರಿಗೆಲ್ಲ ಅಣುತ್ವ ಬಂದೋಯ್ತು. ಅಣುತ್ವ ಯಾರು ಬರಂತೆ ಯಾರು ವ್ಯಾಪ್ತರಲ್ಲ. ಆದರೆ ಬ್ರಹ್ಮದೇವರು ಬದಲಾದವರು ತಗ್ಧ ಪಟಾಯಮಾನ ದೇಹ, ಉಳಿದವರೆಲ್ಲ ದೇಹದ ಸಂಪರ್ಕ ಜಾಸ್ತಿ ಆಗ್ತಾ ಹೋಗಿ ವೆರಿ ಟೈಟ್ ಆಗ್ತಾ ಬರುತ್ತೆ. ಗ್ರಾಜುಯಾಲಿಟಿ ಜಾಸ್ತಿ ಆಗುತ್ತೆ. ಅದು ಸೃಷ್ಟಿಯಾಯಿತು. ಆಮೇಲೆ ನೀರಿನಿಂದ ಸೃಷ್ಟಿ ಇದ್ದ ಹಾಗೆ, ನೀರಿನಲ್ಲಿ ಕ್ಲಾರಿಟಿ ವೈಸ್ ಆಗುತ್ತೆ. ನೀರಿನ ಕ್ಲಿಯರ್ ಇದ್ದರೆ ಒಳ್ಳೆ ಪ್ರತಿಬಿಂಬ ಬರುತ್ತೆ. ಸ್ವಲ್ಪ ಡಿಸ್ಟಾರ್ಟ್ ಆದರೆ ಹೀಗಾಗುತ್ತೆ, ಆಗ ಕಾಣಿಸೋದೇ ಇಲ್ಲ. ಈ 3 ರೀತಿ ಜೀವರಿರೋದು 3 ಸ್ಟೇಜ್ ಇದೆ ಅದಕ್ಕೆ. ಇನ್ನು ಉಳಿದಿದ್ದು ಯಾವುದೋ? ಉಳಿದಿದ್ದು ಜಡ ಸೃಷ್ಟಿ. ಈಗ ಈ ಸೃಷ್ಟಿ ಇದೆ, ಇದೆಲ್ಲ ಯಾಕೆ ಮಾಡ್ತಾನೆ? ತನಗೇನು ಬೇಕಾಗಿದೆ ಅಂದರೆ ವೃಷ, ತನಗೇನು ಬೇಕಿಲ್ಲ, ನಮ್ಮ ಪ್ರಯೋಜನ ವಸ್ತು ಎಲ್ಲ ಬ್ರಹ್ಮಸೂತ್ರನೇ. ಪರಮಾತ್ಮನಿಗೆ ಇದನ್ನು ಯಾವ ಪ್ರಯೋಜನವೂ ಬೇಕಿಲ್ಲ. ಮತ್ತು ಯಾಕೆ ಮಾಡ್ತಾನೆ? ಉಳಿದವ್ರ ಪ್ರಯೋಜನ ಇದೆಯಲ್ಲ ಮಾಡ್ತಾನೆ. ಏಕಾಶಿ ಮಕ್ಕಳಿಗೆ ತಿಂಡಿ ಮಾಡ್ತಾರೆ, ತಾವು ತಿಂದುಬಿಟ್ರೆ ಕಷ್ಟ. ಮಕ್ಕಳಿಗೆ ತಿಂಡಿ ಮಾಡ್ತಾರೆ, ತಮಗೆ ಬೇಕಿಲ್ಲ, ಯಾರಿಗೆ ಕೊಡ್ತಾರೆ? ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಮಾತ್ರ ಕೊಡ್ತಾರಲ್ಲ. ಹಾಗೆ ಪರಮಾತ್ಮ ಜೀವರಿಗೆ ಕೊಡ್ತಾರೆ. ಅದ್ರಲ್ಲಿ ಚೂರು ಕೂಡ ತೊಗೊಳ್ಳಲ್ಲ, ಮತ್ತೆ ಮಾಡಿದ್ರಲ್ಲಿ ಏನು ತಗೊಳ್ಳೋದಿಲ್ಲ. ಹಾಂ, ಏನೇ ಏನು ಗೊತ್ತಾಗುತ್ತೆ? ಏನು ಜಡ ಇದು ನಾವು ಕೂಡ್ಲಿಕ್ಕೆ ಇದರಲ್ಲಿ ಮಾಡೋಕ್ಕಾಗ್ತಿತ್ತಾ? ಟೇಬಲ್ ಚೇರ್ ಏನು ಇರ್ತಾನೆ ಇರಲಿಲ್ಲ, ಕೂಡಲೇ ಜಾಗನೇ ಇರ್ತಿದ್ದೀರ. ಫಸ್ಟ್ ಜಡ ಉಪಯೋಗಿಸಿ ಸೇರ್ಬೇಕು ಗೊತ್ತಿಲ್ಲ, ಜಡ ತಾನೇ ಅದು. ಜಡ ಇಲ್ಲದವ್ರು ಆಗ್ತಿರಲಿಲ್ಲ. ಹಾಂ,
ಹಾಂ ಹೌದು 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 ಅಷ್ಟೇ ಎರಡೇ ಸೃಷ್ಟಿ. ಹೌದು ಹೌದು ಎಕ್ಸ್ಪ್ಲೇಷನ್ ಬೇಕು. ಇದು ಶುದ್ಧ ಸೃಷ್ಟಿ ಪರಮಾತ್ಮದೆಲ್ಲ. ಇದೆಲ್ಲ ಕೂಡ ವಿಕಾರ ಹೊಂದತಕ್ಕಂಥ ಸೃಷ್ಟಿ. ಇದರ ಭಾಗ ಚೇತನದಲ್ಲೇ 4 ಭಾಗ, ಅದರಲ್ಲಿ 3 ಚೇತನಕ್ಕೆ, 1 ಇದಕ್ಕೆ, ಅಲ್ಲಿ 4ರಲ್ಲಿ. ಪರಮಾತ್ಮದ ಶುದ್ಧ ಸೃಷ್ಟಿ ಅಂದರೆ ಯಾವ ವಿಕಾರ ಏನೇನೂ ಇಲ್ಲ, ಅಷ್ಟೇ ಆ ರೀತಿ ಇರತಕ್ಕಂಥದ್ದು. ಯದ್ದರ್ಶನಂ ನಿಗಮ ಆಹರಃ ಪ್ರಕಾಶಂ ಮುಹ್ಯಂತಿ ಯತ್ರ ಕವಯೋ ಅಜಪರಾಯತಂತಹ ತಂ ಸರ್ವವೇದ ವಿಷಯ ಪ್ರತಿರೂಪಶೀಲಂ ವಂದಾಮಹೇ ಪುರುಷಮಾತ್ಮ ನಿಗೂಢಬೋಧಂ. ಎಲ್ಲಿ ಮುಹ್ಯಂತಿ ಎಂ ಸೂರಯ ಅಂತ ಹೇಳಿದ್ರಲ್ಲ, ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಯದ್ದರ್ಶನಂ ನಿಗಮ ಆಹರಃ ಪ್ರಕಾಶಂ. ಯದ್ದರ್ಶನಂ ದೇವರ ದರ್ಶನದ ಬಗ್ಗೆ, ಅವನ ತತ್ವದ ಬಗ್ಗೆ, ನಿಗಮ ವೇದಗಳು ಶಾಸ್ತ್ರಗಳೆಲ್ಲ ಹೇಳ್ತವೆ. ಶಾಸ್ತ್ರಯೋನಿತ್ವಾತಿದ ರಹ ಪ್ರಕಾಶಂ, ಆತ ಪ್ರಕಾಶ, ಆತ ಗುಪ್ತವಾದ ಪ್ರಕಾಶ. ಅದು ಪ್ರಕಾಶ ನೋಡ್ಲಿಕ್ಕೆ ಆಗೋದಿಲ್ಲ, ನೋಡಿದರೆ ತಾನಾಗಿ ಮುಚ್ಕೊಂಡಿದ್ದಾನೆ ದೇವರು. ಆ ಪ್ರಕಾಶ ಬಿಟ್ಟಿದ್ರೆ ಸೂರ್ಯಾದಿಗೆ ಏನು ಕಾಣಿಸ್ತಾ ಇರಲಿಲ್ಲ, ನಮ್ಗೆ ಕಣ್ಣು ಕಾಣಿಸ್ತಾ ಇರಲಿಲ್ಲ. ಮುಹ್ಯಂತಿ ಯತ್ರ ಕವಯೋ ಅಜಪರ. ನಮ್ಮ ಸೂರಯ ಇದೆ, ಸೂರಯ ಕವಯ, ಎಂಥ ಮಹಾಜ್ಞಾನಿಗಳು ಕೂಡ ಮುಹ್ಯಂತಿ, ಯಾರ್ಯಾರು ಅಜಪರಾಹ ಬ್ರಹ್ಮದೇವರವರೆಗಿನ ಎಲ್ಲ ಜ್ಞಾನಿಗಳು ಆತನ ಬಗ್ಗೆ ತಿಳ್ಕೊಳ್ಳೋಕೆ ಹೋದಾಗ ಮೋಹಕ್ಕೆ ಒಳಗಾಗ್ತಾರೆ. ಬ್ರಹ್ಮದೇವರಿಗೆ ಮೋಹ ಅಂತ ಹೇಳಿದರೆ ಪೂರ್ತಿ ತಿಳಿದೇ ಇರೋದು ಅಷ್ಟೇ. ಮಹಾಲಕ್ಷ್ಮಿಗೂ ಹಾಗೇನೆ ಕ್ಲಾರಿಟಿ ವೇರಿ ಆಗುತ್ತೆ. ಉಳಿದವರಿಗೆ ಮೋಹ ಅಂದರೆ ತಪ್ಪೇ ತಿಳಿತಾರೆ, ಮುಂದೆ ತಪ್ಪೇ ತಿಳಿದಕ್ಕೆ ಮೋಹ. ಮುಹ್ಯಂತಿ ಗರುಡಶ್ರೇಷ್ಠ ಋಷಿಗಳಿಗೆ ಮಾತ್ರ ಅದು ವಿಶೇಷ, ಉಳಿದವರಿಗೆಲ್ಲ ತಪ್ಪು ತಿಳುವಳಿಕೆ ಶುರುವಾಯ್ತು ಅಲ್ಲಿ. ಅದು ಗ್ರ್ಯಾಜುಯಲಿ ಜಾಸ್ತಿ ಆಗ್ತಾ ಬರುತ್ತೆ. ಹಾಂ, ಪೂರ್ತಿ ದೇವರನ್ನ ಪೂರ್ತಿ ತಿಳಿಯೋಕ್ಕಾಗೋದಿಲ್ಲ. ಹೌದು ಹೌದು. ಇವತ್ತು ಆಕಾಶ ಗೊತ್ತು, ಎಷ್ಟು ಗೊತ್ತು, ಎಷ್ಟು 1000 ಕಿಲೋಮೀಟ್ರ್ ಲೈಟ್ ಇರೋದು ಹೋದ್ರೆ ಏನಾಗಲ್ಲ, ಏನು ಎಂಡೇ ಇಲ್ಲೇ ಇಲ್ಲ, ಅದಕ್ಕೆ ಎಂಡ್ ಇಲ್ಲೇ ಇಲ್ಲ. ಆದರೆ ನಮಗೆ ಆಕಾಶ ಗೊತ್ತಿದೆ ಅಷ್ಟೇ, ಈ ಕೊನೆ ನಮಗೆ ಗೊತ್ತಿಲ್ಲ. ಆ ರೀತಿ ದೇವರನ್ನು ತಿಳಿಬೇಕೇ ಹೊರತು ದೇವರನ್ನು ತಿಳಿದು ಬಿಟ್ಟು ಆಯಿತು ಅಂತ ತಿಳ್ಕೊಂಡ್ರೆ ಅದು ತಪ್ಪು ತಿಳುವಳಿಕೆ ಅಂತ ಹೇಳ್ತಾರೆ. ನಾವು ಯಾರನ್ನು ಕೂಡ ಎದುರು ನಿಂತ್ಕೊಂಡ್ರೆ ಬೆನ್ನು ಕಾಣೋದಿಲ್ಲ, ಬೆನ್ನು ನೋಡಿದರೆ ಮುಖ ಕಾಣೋದಿಲ್ಲ. ಒಟ್ಟಿಗೆ ಕಾಣೋ ಮಾಡಿಲ್ಲ ಪರಮಾತ್ಮ. ಮೇಲಿಂದ ನೋಡಿದ್ರೆ ತಲೆ ಬಿಟ್ಟೇನೂ ಕಾಣೋದಿಲ್ಲ, ಪ್ಲಾನ್ ಆಗಿಬಿಡೋದು. ಒಟ್ಟಿಗೆ ಯಾರೂ ಕಾಣೋದಿಲ್ಲ ಪೂರ್ತಿಯಾಗಿ. ದೇವರು ಒಂದಿದೆ, ಒಂದು ಪಾಟ್ ಇದೆ, ಘಟ ಇದೆ, ಅದನ್ನು ಪೂರ್ತಿ ನೋಡ್ಲಿಕ್ಕಾಗುತ್ತೆ ಒಟ್ಟಿಗೆ. ಈಗೆಲ್ಲ 3 ಸೀರೀಸ್ ನೋಡಬೇಕೇ ಹೊರತು ಒಟ್ಟಿಗೆ ಕಾಣಿಸುತ್ತೆ ನಿಮಗೆ, ಅದು ಕಾಣಿಸೋದು. ದೇವರು ನಮಗೆ ಗೊತ್ತಿಲ್ಲ, 2 ಒಟ್ಟಿಗೆ ಇಟ್ಟುಬಿಟ್ಟಿದ್ದಾರೆ. ಒಂದು ವಸ್ತು ನಮಗೆ ಯಾವ ಕಾಲಕ್ಕೂ ಪೂರ್ತಿ ಗೊತ್ತಾಗೋದೇ ಇಲ್ಲ. ನಮಗೆ ಗೊತ್ತಿಲ್ಲ, ORV ಅಂತೇಳಿ ನಮಗೆ ಗೊತ್ತಿಲ್ಲ. ಇದು ಮ್ಯಾಜಿಕ್, ಇದು ಆ ದೇವರಿಗೆಲ್ಲ ಗೊತ್ತಿದ್ದು. ದೇವರಿಗೆ ಇದು ಅನಂತ ರೂಪ, ಮತ್ತು ಆ ದೇವರ ದೃಷ್ಟಿಯೇ ಆ ಥರ ಇರೋದ್ರಿಂದ ಪೂರ್ಣತೆ, ಪ್ರತಿಯೊಂದನ್ನು ಪೂರ್ಣ ನೋಡ್ತಾನೆ. ದೇವ್ರು ನೋಡೋಕ್ಕೆ ಯಾವ ಸಣ್ಣ ವಸ್ತುನೂ ಪೂರ್ತಿ ನೋಡಿ ಚಾಪೆ ಹಾಕಿದ್ದಾರೆ, ಆ ಕೆಳಗಿನ ಭಾಗ ಕಾಣೋದಿಲ್ಲ. ಈ ಚಂದ್ರ ಈ ಕಡೆಗೆ ಆ ಕಡೆ ಕಾಣೋದಿಲ್ಲ, ಸೂರ್ಯ ಕಾಣೋದ್ರ ಕಂಡೇ ಹೋಗ್ಬಿಡುತ್ತೆ. ಎಷ್ಟು ತಮಾಷೆ ಸೃಷ್ಟಿ. ಸ್ವಲ್ಪ ಅದಕ್ಕೆ ಬಹುಚಿತ್ರ ಜಗತ್ ಬಹುರಾಕರಣ ಪರಶಕ್ತಿ ಅನಂತ ಗುಣ ಪರಮ. ಅದಕ್ಕೆ ಇದು ವಿವರಣೆ. ಇದಿಷ್ಟು ಕೂಡ ಇದಿಷ್ಟು ಶ್ಲೋಕವಂತ ಯಜಮಾದೇಶೇತವಂತ ತೇಜೋವಾರಿ ಪ್ರಧಾನ ಬಂತಲ್ಲ, ಅದ್ಭುತವಾದ ಸೃಷ್ಟಿ. ಯದ್ದರ್ಶನಂ ನಿಗಮಾಹರಃ ಪ್ರಕಾಶಂ ಮುಹ್ಯಂತಿ ಯತ್ರ ಕವಯೋಪಿ. ಎಷ್ಟು ಥಿನ್ ಶೀಟ್ ತೊಗೊಂಡು ಬೇಕಾದ್ರೆ, ತಿಕ್ಕಿರೋದು ಬೇಡ, ಎಷ್ಟು ಥಿನ್ ಇರಲಿ, ಆ ಕಡೆ ಕಾಣಿಸೋದಿಲ್ಲ. ಮತ್ತೆ ಈ ಕಡೆ ಇಟ್ಕೊಂಡ್ರು ಕೂಡ 2 ಒಟ್ಟಿಗೆ ಕಾಣಿಸೋದಿಲ್ಲ. ಸ್ಟ್ರೈಟಾಗಿ ನೋಡಿ ಒಂದು ಗೆರೆ ಕಾಣಿಸುತ್ತೆ ಅಷ್ಟೇ. ಇದು ಕೆಳಗಡೆ ಕಾಣಿಸೋದಿಲ್ಲ. ಮತ್ತೆ ಮೇಲೆ ಹೋದರೆ ಕೆಳಗಿಲ್ಲ, ಕೆಳಗಡೆ ಈ ಪಕ್ಕ ಇದ್ರೆ ಆ ಪಕ್ಕ ಇಲ್ಲ, ಎಲ್ಲದರಲ್ಲೂ ಮಿಸ್ ಮಾಡ್ಕೊಳ್ತೇವೆ. ಇನ್ನು ನನಗೆಲ್ಲ ಗೊತ್ತು ಅಂತ ಹೇಳೋದು ಎಷ್ಟು ದಡ್ಡ ಅಂತ ಗೊತ್ತಾಗ. ಎಲ್ಲ ಗೊತ್ತಿದೆ. ಚತುರ್ಮುಖ ಬ್ರಹ್ಮದೇವರು 4 ಮುಖ ಇದೆ, ಒಟ್ಟಿಗೆ ನೋಡ್ತಾ ಇರ್ಬೇಕು. 4 ಮುಖ ಇದೆ, ಅದಕ್ಕೆ ಸೂರ್ಣತೆ ಹೋದು. 4 ಮುಖ ಶಬ್ದಕ್ಕೆ ಮುಖಗಳು ಎಷ್ಟು ಇಂಪಾರ್ಟೆಂಟೋ, ಅವ್ರ ಜ್ಞಾನ ಪರ್ಫೆಕ್ಟ್. 4 ಒಟ್ಟಿಗೆ ನೋಡಿದ್ರೆ ಏನಾಗುತ್ತೆ, ಅವರಿಗೆ ಕ್ಲಾರಿಟಿ ಸಿಗುತ್ತೆ. ಪರ್ಸ್ಪೆಕ್ಟಿವ್ ವ್ಯೂ ಬೇರೆ, ಐಸೋಮೆಟ್ರಿಕ್ ವ್ಯೂ ಬೇರೆ, ಬರೀ ವ್ಯೂ ಬೇರೆ, ಹಾರಿಜಾಂಟಲ್ ವ್ಯೂ ಬೇರೆ. ಎಷ್ಟು ವ್ಯೂನಲ್ಲಿ ಎಷ್ಟು ವ್ಯತ್ಯಾಸ ಇದೆ. ನಾವು ರೋಡ್ ಸುಮ್ಮನೆ ನೋಡಿ ಮುಂದೆ ಹೋಗ್ತಾ ಹೀಗಾಗಿಬಿಡುತ್ತೆ. ನೋಡಿದರೆ ಹೀಗೆ ಬಂದುಬಿಡೋದು. ಅದು ಪರ್ಸ್ಪೆಕ್ಟಿವ್ ವ್ಯೂ ಅಂತ ಕರೀತಾರೆ, ಫೋಟೋಗ್ರಾಫಿಕ್ ವ್ಯೂ ಅಂತ. ಐಸೋಮೆಟ್ರಿಕ್ ವ್ಯೂ ಬೇರೆ, ಅದು 3 ಡೈಮೆನ್ಷನಲ್ ವ್ಯೂ ಸಿಗೋದು ಅದರಲ್ಲಿ. ಇದು ಫ್ಲ್ಯಾಟ್. 2 ಇಲ್ಲದೆ ಹೋದರೆ ಐಸೋಮೆಟ್ರಿಕ್ ವ್ಯೂ ಬರೋದಿಲ್ಲ, ಒಂದು ಕಣ್ಣಿಗೆ ಕಾಣೋದಿಲ್ಲ. ಅದಕ್ಕೆ ಮೆಟ್ಲೊಂದು ಕಾಲಿಟ್ಟು ಬಿದ್ದು ಬಿಡ್ತಾರೆ, ಒಂದು ಕಣ್ಣಲ್ಲಿ ನೋಡೋರಿಗೆ ಇದೊಂದು ವ್ಯೂ ಬರೋದಿಲ್ಲ. ಕಣ್ಣಲ್ಲಿ ಎಷ್ಟು ವ್ಯತ್ಯಾಸ ಇದೆ. ಎಲ್ಲ ಯೋಚನೆ ಮಾಡಿದರೆ ಸೃಷ್ಟಿ ಯೋಚನೆ ಮಾಡೋದ್ರ ಬದಲು ಎಲ್ಲ ಸುಳ್ಳು ಅಂದರೆ ಯೋಚನೆ ಮಾಡೋದು ಯಾಕೆ ಬಂತಾರೆ? ಸುಳ್ಳನ್ನು ಯಾರು ಯೋಚನೆ ಮಾಡ್ತಾರೆ? ಅದಕ್ಕೆ ಇಂಥ ಸೃಷ್ಟಿ ನೋಡಿದಾಗ ಇದನ್ನು ಮಾಡಿದ್ರು ಎಷ್ಟು ಗ್ರೇಟ್ ಇರಬೇಕು ಗೊತ್ತಾಗತ್ತೆ. ಆಗ ಜಗನ್ನಾಥ ದೇವರು, ಜಗತ್ತು ಜಗನ್ನಾಥ ಎಷ್ಟು ಇರಬೇಕು. ಆರ್ಟಿಸ್ಟ್ ಚೆನ್ನಾಗಿದ್ದಷ್ಟು ಆರ್ಟಿಸ್ಟ್ ಏನಂತೀರಿ ನಾವು, ಗ್ರೇಟ್ ಅಂತ ಕರೀತೀವಿ. ದೇವರ ಆರ್ಟ್ ಇದೆ, ನ್ಯಾಚುರಲ್ ಆರ್ಟ್ ಇದು.
ದೇವರು ಮಾಡಿದ್ರು. ಉಳಿದೆಲ್ಲ ಸ್ವಲ್ಪ ಸ್ವಲ್ಪ ಬರೋದೇ ಭಾರಿ ಹೆಸರು ತೊಗೊಳಕ್ಕೆ ಹೋಗ್ತಾರೆ. ಈ ಆಲ್ತಂದ ಯಾರು ಅರ್ಥ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ಮಾಡೋದಲ್ಲ, ಅರ್ಥ ಮಾಡ್ಕೊಳ್ಳೋದು ಸಾಧ್ಯ ಇಲ್ಲ. ಯದ್ದರ್ಶನಂ ನಿಗಮ ಆಹಾರ ಪ್ರಕಾಶಂ ಮುಹ್ಯಂತಿ ಯತ್ರ ಕವಯೋ ಅಜಪರಾಯತಂತಹ ತಂ ಸರ್ವವಾದ ವಿಷಯ ಪ್ರತಿರೂಪಶೀಲಂ. ಎಷ್ಟೇ ವಾದ ಮಾಡಿದರೂ ಕೂಡ ಅದು ಎಂಡೇ ಇಲ್ಲ. ಆ ರೀತಿ ತನ್ನ ಕಿನ್ನೇತಿ ವಿದ್ವತ್ಸು ಮೀಮಾಂಸಿತಂ. ಹೀಗೆ ಎಷ್ಟು ಯೋಚನೆ ಮಾಡಿದರೂ ಕೂಡ ಹಾಗೆ ಬಿಡದೇ ಬಿಡುತ್ತೆ ಹೊರತು ಪೂರ್ತಿ ತಿಳಿಯೋದಿಲ್ಲ. ತಿಳಿದು ಸಮುದ್ರದ ನೀರೇ ಎಲ್ಲ ಸ್ನಾನ ಮಾಡಿದ್ರೆ ಯಾರು ಸಿಗ್ತಾರಾ? ಅವ್ರು ಎಲ್ಲ ಕಡೆ ಸ್ನಾನ ಮಾಡೋರು ಸಿಗ್ತಾರಾ? ಇಲ್ಲ. ಅವರು ಸಮುದ್ರ ಸ್ನಾನ ಮಾಡಿದ್ದಾರೋ ಇಲ್ಲ ಮಾಡಿದ್ದಾರೆ ಅಷ್ಟೇ. ವಂದಾಮಹೇ ಪುರುಷಮಾತ್ಮ ನಿಗೂಢಬೋಧ. ಆ ಕಡೆ ಹೆಣ್ಣು ಕಾಣೋದಿಲ್ಲ ಅಂಬುದೇ ಸಮುದ್ರದ ವೈಶಿಷ್ಟ್ಯ. ಆ ಕಡೆ ಹೆಣ್ಣು ಕಟ್ಟ ತಕ್ಷಣ ಏನಾಗುತ್ತದು? ಕೆರೆ ಆಗಿಬಿಡುತ್ತೆ. ಕೆರೆಗೆ ಹೆಣ್ಣು ಕಾಣಿಸುತ್ತೆ. ಎಷ್ಟು ದೊಡ್ಡ ಕೆರೆ ಆದರೂ ಆ ಕಡೆ ನೋಡ್ಬೋದು, ಸಮುದ್ರ ನೋಡೋಕ್ಕೆ ಬರೋದಿಲ್ಲ. ಅದಕ್ಕೇನೆ ಆ ಹೆಣ್ಣು ಕಾಣೋದಿಲ್ಲ. ಅದಕ್ಕೆ ಪಾರ ಅಂದರೆ ತೀರ. ಪಾರಂಗತರಾಗಲೇ ದೇವ್ರ ಬಗ್ಗೆ ಸಾಧ್ಯ ಇಲ್ಲ. ಸಕಲ ಶಾಸ್ತ್ರ ಪಾರಂಗತರೇ ಹೊರತು ಶಾಸ್ತ್ರ ಪ್ರತಿಪಾದ್ಯ ಪಾರಂಗತರಲ್ಲ. ಹಾಗೆ ಯಾವ ಶಾಸ್ತ್ರಗಳು ಪೂರ್ತಿ ಹೇಳೋದಿಲ್ಲ ಅಂದಮೇಲೆ ಆ ಶಾಸ್ತ್ರ ಎಷ್ಟು ತಿಳ್ಕೊಂಡ್ರೂ ಕೂಡ ಏನಾಯ್ತು ಅಲ್ಲಿಗೆ? ಅದೇ ಇಂಪರ್ಫೆಕ್ಟ್ ಅಂದರೆ ಯಾವ ದೃಷ್ಟಿಯಿಂದ ದೇವ್ರ ಬಗ್ಗೆ ಹೇಳಿದ್ರು ಅವನಿಗೆ ಅದು ಪರ್ಫೆಕ್ಟಾಗಿ ಹೇಳುತ್ತೆ, ಕರೆಕ್ಟ್ ಅದು ಪೂರ್ತಿ ಹೇಳೋದಿಲ್ಲ ಅಂದಮೇಲೆ ಅದು ಎಷ್ಟು ಪೂರ್ತಿ ತಿಳ್ಕೊಂಡ್ರೂ ಕೂಡ ಪೂರ್ತಿ ಬರೋಕ್ಕೆ ಸಾಧ್ಯ ಇಲ್ಲ. ಶಾಸ್ತ್ರಜ್ಞರು ಬೇರೆ, ದೈವಜ್ಞರು ಬೇರೆ. ಶಾಸ್ತ್ರ ತಿಳಿದ ಅಹಂಕಾರ ಪಟ್ಟರೆ ಶಾಸ್ತ್ರ ಪ್ರತಿಪಾದ್ಯನೇ ತಿಳಿದಿಲ್ಲ. ಅದು ತಿಳ್ಕೊಂಡು ಏನು ಬಂತೀಗ? ಅಡ್ರೆಸ್ ಗೊತ್ತಿದೆ, ಬಸ್ಟ್ ನೋಡಿಲ್ಲ ಅಂತಾಗುತ್ತೆ ಅಷ್ಟೇ. ಅದು ಲಿಮಿಟೇಷನ್ ದೇವರು ಎಷ್ಟು ನಮ್ಮ ಎದುರಿಗೆ ಇಟ್ಟಿದ್ದಾನೆ ನೋಡಬೇಕಲ್ಲ. ಸರ್ವವಾದ ವಿಷಯ ಪ್ರತಿರೂಪಶೀಲಿ. ಯಾವ ರೀತಿ ವಾದ ಮಾಡಿದರೂ ಕೂಡ ಇನ್ನೊಂದು ಉತ್ತರ ಪ್ರಶ್ನೆ ಉಳಿದೇ ಹೊಡೆಯುತ್ತೆ, ಪೂರ್ತಿ ಇದಾಗಿ ಬರೋದಿಲ್ಲ ಅಂತ. ಒಂದಾಮಹೇ ಪುರುಷ ಆತ್ಮ ನಿಗೂಢಬೋಧ. ತನ್ನಲ್ಲೇ ಪರಮಾತ್ಮ ಕಾಣದಂತೆ ತಾನೇ ಮುಚ್ಕೊಂಡ್ಬಿಟ್ಟಿದ್ದಾನೆ. ಅದೇ ಪರಮಾಚ್ಛಾದಿಕ ಅಂದ್ರೆ ಪರಮಾಚ್ಛಾದಿಕ. ಇದು ಜೀವಾಚ್ಛಾದಿಕ ಅಂತ ತೆಗೆದು ಬಿಡ್ತಾನೆ. ಅದು ಪರಮಾಚ್ಛಾದಿಕನ ಸರಿಸ್ತಾನಷ್ಟೆ. ಕೆಲವು ಉತ್ತರ ಭಾರತ ದೇವಸ್ಥಾನಕ್ಕೆ ಹೋಗಿ ಜನ ಬಂದ ತಕ್ಷಣ ತೆರೆ ಹಾಕಿಬಿಡ್ತಾರೆ. ಅರ್ಧ ಗಂಟೆ ಕೊಡಬೇಕು, ಬಿಡೋದಿಲ್ಲ. ಎಲ್ಲ ಲೆಕ್ಚರ್ ಹೊಡಿತಾರೆ. ಆಮೇಲೆ ಸ್ವಲ್ಪ ತೆಗಿತಾರೆ, ಏನೋ ಬರ್ತದೆ. ಇವ್ರು ಕಾಯ್ದವ್ರಿಗೆ ತುಂಬ ಕಾಲ ವಾಪಸ್ ಹೋಗ್ಬಿಡ್ಬೇಕಾಗ್ತದೆ, ಒಳ್ಳಕ್ಕೆ ಆಗೋದಿಲ್ಲ. ತೆರೆ ಹಾಕ್ತಾರೆ. ಆದರೆ ಸ್ವಲ್ಪ ತೆಗಿತಾರೆ, ಬೇಕು ಇಷ್ಟು ಮಾತ್ರ ತಾವು ಹೋಗ್ತಾರೆ, ಇಷ್ಟೇ ತಗೊಂಡು ಹೋಗ್ತಾರೆ. ಪೂರ್ತಿ ತೆಗೆದುಬಿಟ್ರೆ ಕ್ಲಿಯರ್ ಕಾಣ್ತದೆ. ಆ ರೀತಿ ದೇವರು ಪೂರ್ತಿ ನೋಡೋದಕ್ಕಾಗೋದೇ ಇಲ್ಲ. ಪರಮಾಚ್ಛಾದಿಕ ಎಲ್ಲರಿಗೂ ಕೂಡ ಅಷ್ಟೇ ಸ್ವಲ್ಪ ಕೆಲವು ಜಾಸ್ತಿ. ಬ್ರಹ್ಮದೇವರು ಭಾರಿ ಕ್ಲಾರಿಟಿ ಇರುತ್ತೆ. ಮತ್ತು ದೂರದಿಂದ ತೆಗೆದು ನೋಡೋದು ಬೇರೆ, ಹತ್ತಿರ ತೆಗೆದು ನೋಡೋದು. ಬ್ರಹ್ಮದೇವರು ಅಷ್ಟು ಕ್ಲೋಸ್ ಇರೋದ್ರಿಂದ ಬ್ರಹ್ಮವಾಯುಗಳಿಗೆ ರುಜುಗಳಿಗೆ ಕ್ಲಾರಿಟಿ ತುಂಬ ಜಾಸ್ತಿ. ಅದಕ್ಕೆ ಪೂರ್ಣ ಪ್ರಜ್ಞರು ಅಂತ. ದೇವರನ್ನ ಪೂರ್ತಿ ತಿಳಿದವರು ಯಾವ ಹಂತದಲ್ಲಿ ಒಂದು ಸ್ಟೇಜಲ್ಲಿ ಅಷ್ಟೇ. ಪೂರ್ತಿ ತಿಳಿಯೋದಕ್ಕಾಗೋದಿಲ್ಲ, ಬಟ್ ಅವರಷ್ಟು ಪೂರ್ತಿ ಯಾರೂ ತಿಳಿದಿಲ್ಲ. ತ್ವಾಂ ಬ್ರಹ್ಮ ಕೇಚಿದವಯಂತ್ಯುತ ಧರ್ಮಮೇಕೆ ಏಕೆ ಪರಂ ಸತೋಹೋ ಪುರುಷಂ ಪರೇಶಂ ಅನ್ನೇ ವದಂತಿ ನವಶಕ್ತಿಯುತಂ ಪರಂ ತ್ವಾಂ ಕೇಚಿನ್ ಮಹಾಪುರುಷಮವ್ಯಯಮಾತ್ಮತಂತ್ರಂ. ಇವೆಲ್ಲ ದ್ವಾದಶೋತ್ತರಕ್ಕೆ ಅರ್ಥ. ತನ್ನ ಕಿನ್ನೇತಿ ವಿದ್ವತ್ಸು ಮೀಮಾಂಸಿತಂ. ಭಾರಿ ವಿದ್ವಾಂಸರು ಕೂಡ ಎಷ್ಟು ವಾದ ಮಾಡಿದ್ದೇನೆ. ಅದೇನು ಗಲಾಟೆ ವಾದ ಅಲ್ಲ. ದೇವ್ರ ಬಗ್ಗೆ ಹೆಚ್ಚೆಚ್ಚು ಹೇಳೋಕ್ಕೆ ಹೋಗಿ ಸೋತು ಬಿಡ್ತಾರೆ ಅಂತ ಅರ್ಥ. ಕೆಲವರು ಹೇಳ್ತಾರೆ ತ್ವಾಂ ಬ್ರಹ್ಮ ಕ್ವಚಿತ್ ಅವಯಂತಿ ಉತ ಧರ್ಮ ಮೇ. ಕೆಲವರು ಬ್ರಹ್ಮ ಅಂತ ಕರೀತಾರೆ, ಕೆಲವರು ಧರ್ಮ ಅಂತ ಕರೀತಾರೆ. ಧರ್ಮೋ ಧರ್ಮವಿದುತ್ತಮ. ಏಕೆ ಅಂದರೆ XYZ ಎಲ್ಲ ಜ್ಞಾನಿಗಳೇ. ಕೆಲವು ಹೀಗಂತಾರೆ, ಕೆಲವರು ಹಾಗಂತಾರೆ. ಕೆಲವು ಸದಸತೋಹೋ ಪುರುಷಂ ಪರೇಶಂ. ಸದಸತೋಹೋ ಪರಂ. ಸತ್ ಮೂರ್ತ, ಅಸತ್ ಅಮೂರ್ತ, ಎಲ್ಲರ ಮೇಲಿರೋಣ ಅಂತ ಹೇಳ್ತಾರೆ. ಪುರುಷಂ ಪರೇಶಂ, ಪುರುಷ ಪೂರ್ಣ ಷಡ್ಗುಣ ಅಂತ ಕರೀತಾರೆ. ಪರೇಶ ಪರಾ ಮಹಾಲಕ್ಷ್ಮಿ, ಅವರಿಗೂ ಈಶಾ ಅಂತ ಕರೀತಾರೆ. ಅನ್ನೇ ವದಂತಿ ನವಶಕ್ತಿಯುತಂ ಪರಂ ತ್ವಾಂ. ಇನ್ನೂ ಕೆಲವರು ನವಶಕ್ತಿಯಿಂದ ಕೂಡಿದವರು. ಬಲ, ಉತ್ಕರ್ಷಣಿ, ಜ್ಞಾನ, ಕ್ರಿಯಾ, ಪೃಥ್ವಿ, ಯೋಗ, ತತ, ಈಶಾನ, ಅನುಗ್ರಹ, 9 ಶಕ್ತಿಗಳು. ಅದರಿಂದ ಕೂಡಿದವನು ಅಂತ ಕರೀತಾರೆ. ಅನ್ನೋದು ಅನುಗ್ರಹ ಶಕ್ತಿ. ಮತ್ತು ಎಲ್ಲ ಸತ್ಯನೇ. ಆದರೆ ಯಾವುದು ಪೂರ್ತಿ ತಿಳಿದ ಹಾಗಾಗಲಿಲ್ಲ. ಒಂದೊಂದು ಆ್ಯಂಗಲಲ್ಲಿ ನೋಡಿದ್ರೆ ಅಷ್ಟೇ. ಆನೆ ಈ ಕಡೆಯಿಂದ ನೋಡಿ ಒಬ್ಬರು ಕಾಲು ನೋಡಿ ಕಂಬ ಅಂತ ಕರೆದ, ಒಂದು ಮುಟ್ಟಿ ಗೋಡಿ ಅಂತ ಕರೆದ, ಇದ್ರ ಮುಟ್ಟಿ ಮರ ಅಂತ ಕರೆದ. ಪೂರ್ತಿ ವ್ಯೂ ಬಂದಿದ್ರೆ ಆನೆ ಅದು ಗೊತ್ತಾದರೆ ಎಷ್ಟು ಕಷ್ಟ ಇದೆ. ದೇವರ ಬಗ್ಗೆ ಪೂರ್ತಿ ಹೇಳಿದ್ರೆ ಕೊನೆಗೂ ಆನೆನ ಒಂದು ರೀತಿ ಅರ್ಥ ಮಾಡ್ಕೊಂಡು ಬಂದರೂ ಕೂಡ ದೇವ್ರನ್ನ ಆ ರೀತಿ ತಿಳ್ಕೊಳ್ಳೋದಕ್ಕೂ ಭಾರಿ ಕಷ್ಟ. ಆತ್ಮತಂತ್ರಂ ನೋಡಿ, ಸ್ವತಂತ್ರಂ ಅವ್ಯಯಂ ಆತ್ಮತಂತ್ರಂ. ಸ್ವತಂತ್ರಂ ಅಸ್ವತಂತ್ರಂಚ ದ್ವಿವಿಧಂ ತತ್ವಮಿಷ್ಯತೆ. ಅದು ಬರುತ್ತೆ ಈಗ. ತ್ವಾಂ ಬ್ರಹ್ಮ ಕೇಚಿದವಯಂತ್ಯುತ ಧರ್ಮಮೇಕೆ ಏಕೆ ಪರಂ ಸತೋ ಪುರುಷಂ ಪರೇಶಂ ಮನ್ಯೇ ವದಂತಿ ನವಶಕ್ತಿಯುತಂ ಪರಂ ತ್ವಾಂ ಕೇಚಿನ್ ಮಹಾಪುರುಷಂ ಅವ್ಯಯಂ
ಆತ್ಮತಂತ್ರಂ ಮಹಾಪುರುಷ ಅಂತ ಕರೀತಾರೆ. ಅವ್ಯಯ ಅವ್ಯಯ ಪುರುಷ ಸಾಕ್ಷಿ ಇದೆ ವಿಷ್ಣುಶಾಸ್ತ್ರದೊಳಗೆ. ಆತ್ಮತಂತ್ರ ಹೀಗೆಲ್ಲ ಕರೀತಾರೆ. ಹಿರಣ್ಯಗರ್ಭತ್ವಮುಪೇತ್ಯ ಮೂಲೆ ಸೃಜಸ್ಯ ಶೇಷಂ ಭುವನಂ ಸ ಏವ ನಾರಾಯಣಾತ್ಮನ್ ಪರಿಪಾಸಿ ಭೂಯೋ ಜಹಾರ ಚಾಂತೆ ಭಗವನ್ ಶಿವಾತ್ಮನ. ಹಿರಣ್ಯಗರ್ಭತ್ವಂ ಉಪೇತ್ಯ ಮೂಲೆ ಸೃಜಸಿ ಅಶೇಷಂ ಭುವನಂ ಸಹ ಏವ ನಾರಾಯಣಾತ್ಮನ್ ಪರಿಪಾಸಿ ಭೂಯಃ ಜಹಾರ ಚ ಅಂತೆ ಭಗವನ್ ಶಿವಾತ್ಮನ. ನೀನು ಗರ್ಭ ಆದೋ ಮೂಲೆ ಏನು ಮಾಡಿದೆ? ಮೂಲ ಮೊದಲಿಗೆ ಹಿರಣ್ಯ ಗರ್ಭತ್ವ ಉಪೇತ್ಯ ಬ್ರಹ್ಮರೂಪವನ್ನು ತಳದಿ. ನೋಡೋರು ಅನಿಸುತ್ತೆ ಬ್ರಹ್ಮ ವಿಷ್ಣು ಅಂತಂದ ಅಲ್ಲ. ಬ್ರಹ್ಮದ ದೇವರದೇ ಒಂದು ರೂಪ ಇದೆ. ಆ ರೂಪವನ್ನು ಇವರೊಳಗೆ ಇಡ್ತಾರೆ. ಬ್ರಹ್ಮಣಿ ಬ್ರಹ್ಮರೂಪೋಸೋ ಶಿವರೂಪಿ ಶಿವೇ ಸ್ಥಿತ. ಅಶೇಷಂ ಸೃಜಸಿ ಎಲ್ಲವನ್ನೂ ಸೃಷ್ಟಿ ಮಾಡ್ತಿ. ಒಂದನ್ನು ಸೃಷ್ಟಿ ಮಾಡಿಲ್ಲ ಅಂದರೂ ದೇವರಿಗೆ ಏನು ಬರುತ್ತೊಂದು ಸರ್ವ ಸೃಷ್ಟಿಕರ್ತೃತ್ವ ಹೊರಟಾಗ. ಅದಕ್ಕೆ ವಿಷ್ಣುರೇವ ವಿಜಿಜ್ಞಾಸ ಸರ್ವಕರ್ತ ಆಗಮೋದಿತ. ಎಲ್ಲ ಮಾಡಿದ ಒಂದು ಬಿಟ್ಟ, ಇನ್ನೊಂದು ಮತ್ತೆ ಕೇಳಿದ, ಮತ್ತೆ ಬಿಟ್ಟ ಆಗವೆ. ಹಾಗಲ್ಲ, ಒಂದೂ ಬಿಡ್ಲಕ್ಕೆ ಬರೋದು ದೇವರದ್ದು. ಮತ್ತೆ ಬಂದನ್ನು ಮಾಡಿದ್ದಾನೆ, ಹಾಗೆ ಮಾಡಬೇಕು ಹಾಗೆ ಮಾಡಿದ್ದಾನೆ. ಎರಡನೇದು ಸೃಜಸ್ಯ ಅಶೇಷ ಭುವನಂ ಸಯೇವ ಎಲ್ಲ ಭುವನವನ್ನು ಸೃಷ್ಟಿ ಮಾಡ್ತೀಯ. ನಾರಾಯಣಾತ್ಮನ್ ಪರಿಪಾಸಿ ನಾರಾಯಣ ರೂಪದಿಂದ ವಿಷ್ಣು ರೂಪದಿಂದ ಎಲ್ಲವನ್ನು ಸ್ಥಿತಿ ರಕ್ಷಣೆ ಮಾಡ್ತೀಯ. ಆದರೆ ಅಂತೆ ಪ್ರಳಯಕಾಲದೊಳಗೆ ಶಿವಾತ್ಮನ ಶಿವರೂಪದಿಂದ ಜಹಾರ ಎಲ್ಲವನ್ನು ಕೂಡ ಏನು ಮಾಡ್ತೀನಿ ನೀನು ನಾಶವನ್ನು ಮಾಡ್ತೀನಿ. ಸೃಷ್ಟಿ ಸ್ಥಿತಿ ಪ್ರಳಯ ಉಳಿದೆಲ್ಲ ಮಧ್ಯೆ 5 ಸೇರಿಸ್ಬೇಕು ಅದರೊಳಗೆ. ಇದೇ ಹೇಳಬೇಕಾದ್ರೆ ಎಲ್ಲ ಹೇಳ್ತಾರೆ. ನಾಲ್ಮಗ ನಡುಗೆ ತಾನಿದ್ದು ಸೃಜಿಸುವ ಗಗನಕೇಶ ನುಡಿದ್ದು ಸಂಹರಿಸುವನು ಲೋಕಗಡ ಹರಿಕಥಾಂಸಾರದಲ್ಲಿ ಅದೆಲ್ಲ ಕೂಡ ಸೇರಿಸ್ತಾರೆ. ಇದೇ ಅನುವಾದ ಇವೆಲ್ಲ ಕೂಡ ನಮ್ಮ ಮೂಲ ಅರ್ಥ ಆಗಲ್ಲ ಅಂತ ಕನ್ನಡದಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ. ಯಶ್ಚಿಂತ್ಯತೆ ಪ್ರಯತಪಾಣಿಭಿರಧ್ವರಾಜ್ಞೋ ತ್ರಯ್ಯಾನಿರುಕ್ತ ವಿಧಿನಾ ಸಹವಿರ್ಗೃಹೀತ್ವಾ ಅಧ್ಯಾತ್ಮಯೋಗಯುತಯೋಗಿಭಿರಾತ್ಮ ಮಾಯಾ ಜಿಜ್ಞಾಸುಭಿಃ ಪರಮಭಾಗವತೈಃ ಪರಿಷ್ಠಃ. ಯಶ್ಚಿಂತ್ಯತೆ ಪ್ರಯತಪಾಣಿಭಿಃ ಅಧ್ವರಾಜ್ಞೋ ಕೈ ಜೋಡಿಸ್ಕೊಂಡು ಯಜ್ಞದಲ್ಲಿ ಹವಿಸ್ಸಾಗಲಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಅದು ಒಂದು ರೀತಿ ಆರಾಧನೆ. ತ್ರಯ್ಯಾನ್ ವೇದಾಧ್ಯಯನ ಪಾರಾಯಣಗಳನ್ನು ಮಾಡ್ತಾರೆ. ನಿರುಕ್ತ ವಿಧಿನ ಅದನ್ನು ನಿರ್ವಚನ ಮಾಡಿ 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 ಅರ್ಥ ಮಾಡ್ಕೊತಾರೆ. ಸ್ವಹವಿರ್ಗೃಹೀತ್ವ ಅಧ್ಯಾತ್ಮ ಯೋಗಭೂತ, ಇದು ಅಧ್ಯಾತ್ಮ ಯೋಗ ಅಂತ ಕರೀತಾರೆ. ಯೋಗಿಭಿರ್ ಆತ್ಮ ಮಾಯಯ ಆತ್ಮ ಮಾಯಾ ಜಿಜ್ಞಾಸುಭಿ ಅವರೆಲ್ಲರ ಗುರಿ ಒಂದು ನೀನು ತಿಳ್ಕೋಬೇಕು ಅಂತೇಳಿ. ಅಥಾತೋ ಬ್ರಹ್ಮ ಜಿಜ್ಞಾಸ. ದೇವರನ್ನು ಎಷ್ಟು ಚೆನ್ನಾಗಿ ತಿಳ್ಕೊಳ್ಳೋಕೆ ಸಾಧ್ಯ ಅಷ್ಟು ಚೆನ್ನಾಗಿ ತಿಳ್ಕೊತಾರೆ. ಈ ನಾಟಕ ಸಿನಿಮಾಗೆ ಹೋದಾರೆಲ್ಲ ಕೂಡ ಕ್ಲಿಯರ್ ವ್ಯೂ ಬರಬೇಕು. ಆ ರೀತಿ ಪ್ಲಾನ್ ಮಾಡಿ ಕೊಡ್ತಾರಲ್ಲ, ಹಾಗೆ ಪರಮಾತ್ಮ ಏನು ಮಾಡ್ತಾನೆ, ಪ್ರತಿಯೊಂದನ್ನು ಪರ್ಫೆಕ್ಟಾಗಿ ಸೃಷ್ಟಿ ಮಾಡ್ತಾರೆ. ಅರ್ಥ ಮಾಡ್ಕೊಂಡು ಭಾರಿ ಪ್ರಯತ್ನ ಪಡ್ತಾರೆ. ಅದೊಂದೇ ಗುರಿ ಅವರಿಗೆ. ಯಾವಾಗ ತಿಳ್ಕೊಂಡ್ರು ಕೂಡ ಏನದು ಟೆಕ್ಸ್ಟ್ ಓದಿದರೆ ವಿದ್ಯಾರ್ಥಿ ಆಗ್ತಾನೆ, ಬೇರೆ ಓದಿದರೆ ವಿದ್ಯಾರ್ಥಿ ಅಂತ ಕರೆಯೋದಿಲ್ಲ. ಯಾವಾಗಲೂ ಜ್ಞಾನಿರ್ಬೇಕು ಚಿಂತನೆ ಮಾಡ್ತಾನೇ ಇರ್ತಾರೆ. ಯಶ್ಚಿಂತ್ಯತೆ ಪ್ರಯತಪಾಣಿಭಿರಧ್ವರಾಜ್ಞೋ ಪ್ರಿಯ ಅದಾಯ್ತು. ಜಿಜ್ಞಾಸು ಇದಕ್ಕೆ ಬ್ರಹ್ಮ ಜಿಜ್ಞಾಸೆ ಅಂತ ಕರೀತಾರೆ ಹೊರತು ಬೇರೆ ಅಲ್ಲ. ಯಚ್ಛಕ್ತಯೋ ವದತಾಂ ವಾದಿನಾಂ ವೈ ವಿವಾದ ಸಂವಾದ ಭುವೋ ಭವಂತಿ ಕುರ್ವಂತಿ ತೇಷಾಂ ಮುಹುರಾತ್ಮಮೋಹಂ ತಸ್ಮೈ ನಮೋ ಅನಂತ ಗುಣಾಯ ಭೂಮ್ನೇ. ಯಚ್ಛಕ್ತಯಃ ವದತಾಂ ವಾದಿನಾಂ ವೈ ವಿವಾದ ಸಂವಾದ ಭುವೋ ಭವಂತಿ. ಯಾರ ಬಗ್ಗೆ ಯೋಚನೆ ಮಾಡ್ತಾರೆ, ದೇವರ ಶಕ್ತಿ ಯೋಚನೆ ಮಾಡ್ತಾ ಮಾಡ್ತಾ ಹೋದಂತೆ ವಿವಾದ ಸಂವಾದ ಭುವಃ, ವಿವಾದ ಸಂವಾದ ಭುವಃ. ಕೆಲವು ವಿವಾದಕ್ಕೆ ಕಾರಣ ಆಗುತ್ತೆ, ಕೆಲವು ಸಂವಾದಕ್ಕೆ. ದೇವರು ಭಾರಿ ದೊಡ್ಡವರು, ಅಣೋರಣೀಯ ಅರ್ಥ ಆಯ್ತು, ಮಹತ್ವಮೇನ ಅರ್ಥ ಆಯ್ತು. ಈ ಎರಡು ಒಟ್ಟಿಗೆ ಇದು ಕನ್ಫ್ಯೂಷನ್ ಅಂತ. ಇದೇನು ಒಟ್ಟಿಗೆ ಹೇಗಾಗುತ್ತೆ ಇವತ್ತೆ? ಅದು ದೇವರ ಮಹಿಮೆ, ಲೋಕದಲ್ಲಿಲ್ಲ. ಅದಕ್ಕೆ ವಿವಾದ ಸಂವಾದ ಭುವಃ ಭವಂತಿ. ಮತ್ತೆ ಇದೆ ಎಲ್ಲ ಕೂಡ ಇದೆ. ತನ್ನ ಕಿನ್ನೇತಿ ಇದೆ, ಅದೆಷ್ಟಕ್ಕೂ ವ್ಯಾಖ್ಯಾನ ಇದೆ. ಕುರ್ವಂತಿ ತೇಷಾಂ ಮುಹುರಾತ್ಮ ಮೋಹಂ. ಎಷ್ಟು ತಿಳ್ಕೊಂಡು ಕೂಡ ಮತ್ತೆ ಮೋಹನೆ. ತಸ್ಮೈ ನಾವೇನು ಯೋಚನೆ ಪುಸ್ತಕ ಓದ್ತೀರಿ ಮರ್ತು ಹೋಗ್ಬಿಡೋದು. ನೀನೊಂದು ಮೋಹ ಆ ಕ್ಷಣಕ್ಕೇನೆ. ಪುಸ್ತಕ ನೋಡಿ ಕ್ಲಿಯರ್ ಮುಚ್ಚತ್ತಷ್ಟೇ ಹೋಯ್ತು, ಪೂರ್ತಿ ಹೋಯ್ತು. ವರ್ಕ್ ಎಕ್ಸಾಮ್ಸ್ ನೋಡ್ತಾ ನೋಡ್ತಾ ಬಾಯಿ ಬಂತು ಅಂತ ತಿಳ್ಕೊತಾರೆ, ಮೊದಲೇ ಪದರೇ ಬರೋದಿಲ್ಲ ಎಷ್ಟೋ ಸಲ. ಗೊತ್ತಾಯ್ತಾ? ಇದೆಲ್ಲ ಏನಿದು ನಮ್ಮ ಎದುರು ತೋರಿಸ್ತಾರೆ. ಎದುರು ನೋಡಿ ತಕ್ಷಣ ಮುಚ್ಚಿದ್ರು ಕೂಡ ನಮಗೆ ಕಾಣಿಸೋದಿಲ್ಲ. ಮತ್ತೆ ಇದು ಎಲ್ಲರೂ ಒಂದ್ಸತ್ತು ಹೋದರೆ ಬಂದುಬಿಡ್ತಾರೆ, ಎಲ್ರಿಗೂ ಬರೋಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಯೋಚನೆ ಮಾಡಿದರೆ ಜ್ಞಾನಿಗಳಿಗೆ ದೇವ್ರ ಬಗ್ಗೆ ರೂಪ ನೋಡೋದು ಮತ್ತೆ ಇನ್ನೂ ನೋಡಬೇಕು ಅನ್ಸೋದು, ಮತ್ತೆ ನೋಡೋದು ಮತ್ತೆ ಅಂತ ಅನ್ಸೋದು. ಎಂಡೇ ಇಲ್ಲ ಅದಕ್ಕೆ.
ವಿವಾದ ಸಂವಾದ ಭೋ ಅನಂತಗುಣಾಯ ಭೂಮ್ನೆ, ಅನಂತಗುಣ ಪರಿಪೂರ್ಣನಾದ ಭೂಮ್ನ ಪರಿಪೂರ್ಣನಾದಂಥ ನಿನಗೆ ನಮಸ್ಕಾರ ಅಂತ ಹೇಳಿ. ಇದಿಷ್ಟು ಏನಿದು ಬ್ರಹ್ಮೋಪದೇಶ ಪ್ರಕರಣ, ಆಲ್ ಅಬೌಟ್ ಗಾಡ್. ಆಲ್ ಅಬೌಟ್ ಗಾಡ್ ನಮಗೊಂದು ಪುಸ್ತಕ ಇತ್ತು ಬೆಸ್ಸೆ, ಆಲ್ ಅಬೌಟ್ ದ ಡಾಗ್ ಅಂತ. ಅದು ಪಿ ಯು ಸಿಯಲ್ಲಿ ಇತ್ತು ಟೆಕ್ಸ್ಟ್ ಬುಕ್. ಅದು ಆಲ್ ಅಬೌಟ್ ನಾಯಿಗೋಸ್ಕರ ದೊಡ್ಡ ಗಲಾಟೆ. ಲಾಸ್ಟಿದಲ್ಲಿ ಹೋಗ್ಬೇಕಾಗಿದೆ, ಕರ್ಕೊಂಡು ಬಿಡೋದಿಲ್ಲ, ಅವರು ಬಿಡಬೇಕಂತ ಹೋಗೋದು. ಈ ಕರ್ಕೊಂಡೋಗ್ಬೇಕಂತ ಮಾಡಿದಾರಲ್ಲ ಈಗ, ಬಿಡೋದಿಲ್ಲ, ಪೆಟ್ಸ್ ಬಿಡೋದಿಲ್ಲ. ದೊಡ್ಡ ಗಲಾಟೆ ಕೊನೆಗಾಗಿದ್ದೇನೋ ಬರೀ ಗಲಾಟೆ ಹೊರತು ನಿರ್ಣಯ ಇಲ್ಲ. ಸಣ್ಣ ವಿಷಯ ದೊಡ್ಡ ಗಲಾಟೆ ಅಂತ ಅರ್ಥ. ಇನ್ನೂ ಹೇಳೋದಾದರೆ ಆಲ್ ಅಬೌಟ್ ಡಾಗ್ ಮಾಡಿದ್ರು ಮೀನಿಂಗ್ಲೆಸ್, ಆಲ್ ಅಬೌಟ್ ಗಾಡ್ ಮಾಡಿದರೆ ಸಾರ್ಥಕ. ಟೆಕ್ಸ್ಟ್ ಬುಕ್ಕಲ್ಲಿ ಪ್ರತಿ ಅಕ್ಷರ ಓದಿದ್ದು ಸಾರ್ಥಕನೇ, ಮತ್ತೆ ಮತ್ತೆ ಓದಿದ್ರು ಸಾರ್ಥಕನೇ. ಬೇರೆ ಕಡೆ ಎಷ್ಟು ಕ್ಲಾರಿಟಿ ಇದ್ದರೂ ಸಾಧ್ಯನೇ ಇದೆ. ಯಾರು ಔಟ್ ಆದ್ರೆ ಯಾಕೆ ಔಟ್ ಆದ್ರೆ ಎಷ್ಟು ತಿಳ್ಕೊಂಡು ಏನು ಉಪಯೋಗ ಇಲ್ಲ ಇದರಿಂದ, ನಿರ್ಣಯನ ಆಯಿತು, ಉಪಯೋಗ ಏನೋದ್ರಿಂದ ಇದಾಗಲ್ಲ. ಆ ರೀತಿ ಯೋಚನೆ ಮಾಡಿದರೆ ಜ್ಞಾನಿಗಳು ಹೀಗೆ ಮಾಡ್ತಾರೆ. ಯಶೋದೇನೆ ಎಷ್ಟು ವಿಶ್ವರೂಪರು ಮತ್ತೆ ಮತ್ತೆ ಕನ್ಫ್ಯೂಷನ್. ನನ್ನ ಮಗ ಅನ್ಕೋತಾ ಇದ್ದೆ, ಈಗ ಬರೋದು ತಿಳ್ಕೊಳ್ಳು ಮೋಹ. ನಮಗೆ ಎಷ್ಟು ಅನಿಸುತ್ತೆ, ದೇವರು ಮಾಡಿಸಿದ ಅನಿಸುತ್ತೆ, ತಕ್ಷಣ ನಾವು ಮಾಡಿದ್ದೆ ಅನ್ಕೊಂಡ. ದೇವರು ಮಾಡಿಸ್ತಾ ಅದು ನಾವೆಲ್ಲರೂ ಏನು ಮಾಡಿಸ್ತಿದ್ದೋ ಅಷ್ಟು ಮಟ್ಟಿಗೆ ಆಗಿಬಿಡೋದು. ಅದೆಲ್ಲ ಮೋಹ, ಅಷ್ಟು ಬೇಗ ಓದಿಬಿಡುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ದೈವಿ ಶೇಷ ಗುಣಮಯಿ ಮಮ ಮಾಯಾ ದುರತ್ಯೆ ಎಲ್ಲದು ಭಾರಿ ಕಷ್ಟ. ಕುರ್ವಂತಿ ತೇಷಾ ಮುಹುರಾತ್ಮಮೋಹಂ ತಸ್ಮೈ ನಮೋನಂತ ಗುಣಾಯ ಭೂಮ್ನೇ. ಮುಹುರಾತ್ಮಮೋಹ, ಮತ್ತೆ ಮತ್ತೆ ಆತ್ಮಮೋಹ. ಆತ್ಮಮೋಹ ಅಂದರೆ ನಮ್ಮ ಬಗ್ಗೆನೂ ಮೋಹ, ದೇವ್ರ ಬಗ್ಗೆನೂ ಮೋಹ. ಎರಡು ವಿಧವಾದ ಮೋಹಕ್ಕೊಳಗಾಗ್ತೇವೆ. ಯಾಕೆ ಎರಡು ಇದೆಯಲ್ಲ ನಮಗೆ, ಪರಮಾಚ್ಛಾದಿಕ ಎರಡು ಇರೋದು, ಎರಡು ಬಗ್ಗೆನೂ ನಮಗೆ ಆಚ್ಛಾದಿಕನೇ ಇರೋದು. ಆದ್ದರಿಂದ ದೇವರನ್ನು ತಿಳ್ಕೊಂಡಿದ್ದೇನೆ, ನಿನ್ನ ತಿಳ್ಕೊಂಡಿದ್ದೀಯಾ ಫಸ್ಟ್ ಅಂತ ಉತ್ತರ ಇಲ್ಲ. ಎಂದು ತನ್ನ ತಿಳಿತಾನೋ ದೇವರನ್ನು ತಿಳಿತಾನೆ, ದೇವ್ರನ್ನೇನು ತಿಳಿದು ತಾನು ತಿಳಿತಾನೆ. ಬಿಂಬ ಕಾಣೋವರೆಗೂ ಪ್ರತಿಬಿಂಬದ ಕ್ಲಾರಿಟಿ ಬರೋದಿಲ್ಲ, ನೆನ್ಬಿಟ್ಕೊಂಡಿರ್ಬೇಕು. ಒಬ್ಬ ನೋಡಿದವ್ರ ಫೋಟೋ ನೋಡೋದು ಬೇರೆ, ಬರೀ ಹೊಸ ಫೋಟೋ ನೋಡೋದು ಬೇರೆ. ಮತ್ತು ನೋಡಿದವ್ರು ನೋಡಿದ್ರೆ ತಕ್ಷಣ ತಿಳಿಯೋಕ್ಕಾಗೋದಿಲ್ಲ, ಇದು ತಕ್ಷಣ ತಿಳಿಯೋದು. ಬಿಂಬದ ಜ್ಞಾನದಿಂದ ಬರೋ ಒಂದು ಪ್ರತಿಬಿಂಬದ ಸ್ಪಷ್ಟತೆ ಬರೀ ಪ್ರತಿಬಿಂಬ ನೋಡಿದರೆ ಬರೋದಿಲ್ಲ. ದೇವರನ್ನು ನೋಡಿದಾಗಲೇ ನಮ್ಮ ಸ್ವರೂಪ ಪೂರ್ತಿ ಗೊತ್ತಾಗ್ತದೆ. ಅಹಂ ಮಿ ಪೃಷ್ಟೋಶ್ಚ ಗುಣಾನ್ ಭವದ್ಭಿಃ ಆಚಕ್ಷ ಆತ್ಮಾವಗಮೋತ್ರ ಯಾವಾನ್ ನಭಃ ಪತಂಚಾತ್ಮ ಸಮಂ ಪತಸ್ತಥಾ ಸಮಂ ವಿಷ್ಣುಗತಿಂ ವಿಪಶ್ಚಿತಃ. ಇವತ್ತೆಲ್ಲರಿಗೂ ಕೂಡ ಹೇಳ್ತಾರೆ. ನಮಗೇನು ತೊಂದರೆ, ನಮಗೆ ಎಷ್ಟು ಬೇಕೋ ಅಷ್ಟು ನಮಗೆ ಜ್ಞಾನ ಬೇಕು. ತಾನು ಬರೋದು ಪಾಸಾದ, ಉಳಿದವ್ರು ತಾನಿದೆ ಕೆಟ್ಕೊಳ್ತಾನೆ. ಅವನಿಗೆ ಗೊತ್ತಾಗ ಕ್ಲಾರಿಟಿ ಗೊತ್ತಾಗ್ತದೆ ಅಷ್ಟೇ. ತನ್ನ ಮಾರ್ಕ್ಸ್ ಕಾರ್ಡ್ ಇಟ್ಕೊಂಡು ಓಡಾಡಿದ್ರೆ ಆಗೋ, ತನ್ನ ಮಾರ್ಕ್ಸ್ ಕಾರ್ಡ್ ಅದು ಏನೇ ಯಾರದೇ ಇತ್ತು ಫಸ್ಟ್ ರ್ಯಾಂಕ್ ತೊಗೊಂಡು ಮಾರ್ಕ್ಸ್ ಕಾರ್ಡ್ ಇಕ್ಕಂದ್ರೆ ಏನು ಉಪಯೋಗ ಇಲ್ಲ ಅವನಿಗೆ. ಅದಕ್ಕೆ ಅವನ ಹೆಸರೇ ಇಲ್ಲ, ಬರ್ತದ ಹೆಸರೇ ಅವನ ಹೆಸರು, ಏನು ಉಪಯೋಗಕ್ಕೆ ಬರೋದಿಲ್ಲ. ಆದ್ದರಿಂದ ಮಾರ್ಕ್ಸ್ ಕಾರ್ಡ್ ಕದಿಯೋದು, ಶೇಲ್ಡ್ ಡೀಡ್ ಕದಿಯೋದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ. ಯಾತಕ್ಕೆ ಸಣ್ಣ ಪುಟ್ಟ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಬೋದೇ ಹೊರತು ಏನು ಮಾಡ್ಬೋದು, ತಂದು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅದು ಶೇಲ್ಡ್ ಕದ್ದು ಮಾತ್ರಕ್ಕೆ ಮನೆ ಹೋಗ್ಬಿಡುತ್ತಾ, ಕಾಪಿ ಅಲ್ಲಿರುತ್ತೆ ಒರಿಜಿನಲ್. ಅದರಿಂದ ಅದು ಮಾಡೋಕ್ಕೆ ಬರೋದಿಲ್ಲ. ಅಹಂ ಈ ಪ್ರಾಣಿ ಕೇಳಿ ಸಾಮಾನ್ಯವಾಗಿ ಒಂದು ಪ್ರಶ್ನೆ ಇದೆ, ಎಲ್ಲ ತಿಳ್ಕೊಂಡ ಮೇಲೆ ಹೇಳಬೇಕು. ಒಂದು ಪ್ರಶ್ನೆ ಗೊತ್ತಾಯ್ತಾ, ಎಲ್ಲ ತಿಳ್ಕೊಂಡು ಹೇಳೋಕ್ಕೋದ್ರೆ ಯಾರು ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾತಕ್ಕೆ ಯಾರು ತಿಳ್ಕೊಳ್ಳೋಕ್ಕಾದ್ರಿಂದಾಗಿನೇ. ಅದು ಸ್ವಲ್ಪ ತಿಳ್ಕೊಂಡವರು ಹೇಳಬೇಕು, ಎಲ್ಲ ತಿಳ್ಕೊಂಡವರು ಹೇಳಬೇಕು. ಅದು ತಿಳ್ಕೊಂಡ್ರೆ ಸರಿಯಾಗಿ ತಿಳ್ಕೊಂಡಿರ್ಬೇಕು, ಅದು ಇಂಪಾರ್ಟೆಂಟ್. ಎಲ್ಲರೂ ಸರಿಯಾಗಿ ತಿಳ್ಕೊಂಡೆ ಹೇಳಬೇಕು ಅಂತ ಹೇಳಿದರೆ ಸಾಧ್ಯನೇ ಇಲ್ಲ. ತಿಳಿದಷ್ಟನ್ನು ಅಷ್ಟು ಹೇಳಬೇಕು, ಅದನ್ನು ಹೇಳ್ತಾರೆ, ಅದನ್ನೇ ಹೇಳ್ತಾರೆ. ಅಹಂ ಹಿ ಪೃಷ್ಟೋಶ್ಚ, ಏನೋ ಕೇಳಿದರೆ ಹೇಳು ಅಂಥೇಳಿ. ಆದರೆ ಗುಣಾನ್ ಭವದ್ಭಿಃ ಆಚಕ್ಷ್ಯ ಆಯ್ತು ಹೇಳ್ತೇನೆ. ಎಷ್ಟು ಹೇಳ್ತೇನೆ ಅಂದರೆ ಆತ್ಮಾವಗಮೋ ಅತ್ರ ಯಾವಾನ್, ಇದೆ ನಮ್ಮಲ್ಲಿ ಯಥಾಶಕ್ತಿಯಾದ ಪದ. ಯಥಾಮತಿ ಯಥಾಶಕ್ತಿ ಅಂತ ಯಾತಕ್ಕೆ ಹೇಳ್ತಾರೆ ಅಂದರೆ ನಮಗೆ ತಿಳಿದಷ್ಟು ಹೇಳ್ತೇವೆ, ಇನ್ನೊಂದು ನಿಮಗೆ ತಿಳಿಯೋಷ್ಟು ಹೇಳ್ತೇವೆ. ಎರಡನೇದು ಅವನಿಗೆ ಗೊತ್ತಿರೋಷ್ಟು ಹೇಳಿದ್ರೆ ಎಲ್ಲ ತಿಳಿಯೋಕ್ಕಾಗೋದಿಲ್ಲ ಅವರಿಗೆ. ನಿಮಗೆ ತಿಳಿಯೋಷ್ಟು, ನನ್ನ ತಿಳಿದಷ್ಟು, ಇಬ್ಬರಿಗೂ ಅನ್ವಯ. ಅದು ರಾಯರರ್ಥ ಎರಡಕ್ಕೂ ಬರೀತಾರೆ. ಯಥಾಮತಿ ಅಂತ ಬರೆದಾಗ ಶ್ರೋತೃಬುದ್ಧಿ ಮನತಿಕ್ರಮ್ಯ, ಸ್ವಬುದ್ಧಿ ಮನಕೃತ್ಯ. ನನ್ನ ಬುದ್ಧಿ ತಿಳಿದ ಹೇಳ್ತೇವೆ, ನಿಮಗೆ ತಿಳಿಯಷ್ಟು ಹೇಳ್ತೇವೆ ಅಂತ ಅನುಸಂಧಾನ ಇರಬೇಕು. ಪೂರ್ತಿ ತಿಳ್ಕೊಳ್ಳೋ ಶಕ್ತಿ ಯಾರಿಗೂ ಇಲ್ಲ, ಪೂರ್ತಿ ತಿಳಿದವರು ಇಲ್ಲ. ಅದರಿಂದಾಗಿಯೇ ತಿಳಿದಷ್ಟು ಆದ್ರೆ ಒಂದು ಸರಿ ಇರಬೇಕಷ್ಟೆ. ಏನು ಅಡುಗೆ ಮಾಡಲಿ ಅಂತ ಕೇಳ್ತೀವಿ, ಏನಾರು ಮಾಡೋದು ತಿನ್ನೋದು ಮಾಡೋ ರುಚಿ ಸರಿ ಇರಲಿ ಅಂತ ಹೇಳ್ತಾರಲ್ಲ ಹಾಗೆ. ಎಲ್ಲ ಮಾಡೋ ಅಂತ ಹೇಳಿದ್ರು ಮಾಡೋಕ್ಕೆ ಬರೋದಿಲ್ಲ, ಒಂದು ಅಲ್ಲ, ಏನು ತಿನ್ನಕ್ಕೆ ಬಂದರೆ ಸರಿ ಅಷ್ಟೆ. ನಭ ಪತಂತಿ ದೃಷ್ಟಾಂತ ಕೊಡ್ತಾರೆ. ಯಾಕೆ ಅಂದರೆ ಇವತ್ತು ಪತತ್ರಿ ಅಂದರೆ ಪಕ್ಷಿಗಳು. ನಭ ಅಂದರೆ ಆಕಾಶದಲ್ಲಿ ಹಾರಾಡುತ್ತೆ. ಎಷ್ಟು ಹಾರಾಡುತ್ತೆ, ನೊಣನೂ ಹಾರಾಡು ನೋಡ್ತೇವೆ, ಅಕ್ಕಿ ನೋಡ್ತೇವೆ, ದೊಡ್ಡನ್ನು ನೋಡ್ತೀವಿ. ಎಷ್ಟು ಡಿಫ್ರೆನ್ಸ್ ಇದೆ ಒಂದಕ್ಕೊಂದು ಅಂತ. ಹಾರೋದು ಬಿಟ್ಟಿದೆಯಾ, ಅದು ಇಲ್ಲ. ದೇವರು ಅದಕ್ಕೆ ಒಂದು ವ್ಯವಸ್ಥೆ ಮಾಡಿರ್ತಾರೆ. ಅಷ್ಟು ಹಾರೋದಕ್ಕೆ ಒಂದು ಪ್ರಯೋಜನ ಇದೆ ಅವರಿಗೆ. ಆ ರೀತಿಯಲ್ಲಿ ಪ್ರತಿಯೊಬ್ಬರು ಕೂಡ ಅದನ್ನು ನಾನು ಒಬ್ಬನೇ ತಿಳಿದವರು ತಿಳಿದಿಲ್ಲ ಅಂತ ಹೇಳೋದು ಅರ್ಥನೇ ಇಲ್ಲ ಅದರ. ಯಾಕೆಂದರೆ ತಾನು ಬೇರೆ ತೊಗೊಂಡು ಬಾಡಿ ಕಡಿಮೆನೇ ತಿಳಿದಿರೋದು.
ಅರ್ಥ ಆಯ್ತಾ? ಬಿ ಎಸ್ ಸಿ ಫಸ್ಟ್ ರ್ಯಾಂಕ್ ಎಷ್ಟೇ ಬಂದಿರಲಿ ಎಮ್ ಎಸ್ ಸಿ ನಾಲೆಡ್ಜ್ ಅಲ್ಲ ಅದು, ಗೊತ್ತಾಯ್ತಾ? ಅದರಲ್ಲಿ ಥರ್ಡ್ ಕ್ಲಾಸ್ ಕೂಡ ಈಗಿಂತ ಬೆಟರ್ ಇರ್ತಾನೆ ಎಷ್ಟೋ ಸಲ. ಹೇಗೆ ಹೆಚ್ಚು ಗೊತ್ತಿದೆ ಅವನಿಗೆ, ವಿಷಯ ವಯಸ್ಸು ಜಾಸ್ತಿ ಗೊತ್ತಿದೆ, ಕ್ಲಾರಿಟಿ ಒಂದಿರ್ಬೋದು, ಆದರೆ ವಿಷಯ ಸಂಗ್ರಹ ಜಾಸ್ತಿ ಇರುತ್ತೆ. ಅದು ಯಾವ ಸ್ಟೇಜಲ್ಲೂ ಕೂಡ ಈ ಬಿ ಎಸ್ ಸಿ ಎಮ್ ಎಸ್ ಸಿ ಬಿ ಎ ಎಮ್ ಎ ಇವೆಲ್ಲ ಏನು ತೋರಿಸುತ್ತೆ ಅಂದರೆ ಜ್ಞಾನದ ಗ್ರೇಡೇಷನ್ ತೋರಿಸುತ್ತೆ. ಇವನು ಜ್ಞಾನಿ ಅವನು ಜ್ಞಾನಿನೇ, ಆದರೆ ಅವ್ರ ಜ್ಞಾನದಲ್ಲಿ ವ್ಯತ್ಯಾಸ ಇದೆ. ಅದೇ ರೀತಿ ಪ್ರತಿಯೊಬ್ಬರ ಜ್ಞಾನವೂ ವೇರಿ ಆಗುತ್ತೆ. ಆದ್ದರಿಂದ ಬಿ ಎಸ್ ಸಿ ತಪ್ಪು ಓದಿದಾನಾಗಿದ್ದರೆ ಬಿ ಎಸ್ ಸಿ ಅದು ತಪ್ಪಲ್ಲ, ಬಟ್ ಅದರಷ್ಟಲ್ಲ. ತಪ್ಪು ತಿಳ್ಕೊಂಡ್ರೆ ಜ್ಞಾನನೇ ಅಲ್ಲ, ಅದು ಜ್ಞಾನ ಕೌಂಟೇ ಆಗೋದಿಲ್ಲ. ಸರಿಯಾಗಿ ತಿಳ್ಕೊಳ್ಳೋದ್ರಲ್ಲೂ ಏನಿದೆ ಅಂತ ಕೇಳಿದರೆ ತಾರತಮ್ಯ ಇದೆ. ಜ್ಞಾನದಲ್ಲಿ ತಾರತಮ್ಯ ಬಂದ ಮೇಲೆ ಆನಂದದಲ್ಲಿ ತಾರತಮ್ಯ ಬರಲೇಬೇಕು, ಎರಡೂ ಒಪ್ಪಲೇಬೇಕಾಗಿ, ಇಲ್ಲದ್ರೆ ಸಾಧ್ಯನೇ ಇಲ್ಲ. ಅವ್ರು ಪೂರ್ತಿ ತಿಳ್ಕೊತಾರೆ, ದೇವರೇ ಆಗಿ ಸಮ ಆಗಿಬಿಡ್ತಾರೆ ಅಂದರೆ ದೇವರೇ ಆಗಿಬಿಡ್ತಾರೆ, ಎಷ್ಟು ಅರ್ಥ ತಪ್ಪುತ್ತಾಗ ಸಾಧ್ಯ ಇದೆಯಾ? ದೇವರು ತಿಳುವಳಿಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ದೇವರೇ ಆಗ್ತಾನ? ಅಹಂ ಹಿ ಪೃಷ್ಟೋಶ್ಚ ಗುಣಾನ್ ಭವದ್ಭಿಹಿ. ಇದರಿಂದ ಏನಾಯ್ತು ಅಂದರೆ ಹೇಳೋದು ತಮಗೆ ಗೊತ್ತು. ಯಾರ ಕೇಳಕ್ಕೆ ಬಂದರೆ ಹೇಳಬೇಕು, ಎಷ್ಟೋ ನನಗೆ ಇಷ್ಟು ಗೊತ್ತಿದೆ, ಯಾವುದೋ ಗೊತ್ತಿದೆ ನಾವು ಓದಿಲ್ಲ ಹೇಳೋದಿಲ್ಲ, ಇದನ್ನು ಓದಿದ್ದೇನೆ, ನಿಮಗೆ ತಿಳಿಯೋಷ್ಟು ಹೇಳ್ಬೋದು ಹೊರತು ಪೂರ್ತಿ ತಿಳಿಯೋಷ್ಟು ಶಕ್ತಿ ಇಲ್ಲ, ಮೇಲ್ಮೇಲೆ ಹೇಳ್ಬೋದು. ಆಯ್ತು, ನೀವು ಕೇಳಿದ್ದೆಲ್ಲ ಹೇಳಿ ಇಷ್ಟು ಕೇಳಬೇಕು, ಬೇರೆ ವಿಷಯ ಕೇಳಬಾರ್ದು, ಇವೆಲ್ಲ ಅಂಡರ್ಸ್ಟುಡ್ ಇದು, ಗೊತ್ತಾಯ್ತಾ? ಆ ಮಿತಿಯಲ್ಲೇ ಓದಕ್ಕೆ ಹೇಳಬೇಕು ಯಾವಾಗ ಕೂಡ. ತಪ್ಪು ಅಕಸ್ಮಾತ್ ತಪ್ಪು ಹೇಳಿದೆ, ಯಾರು ಸರಿ ಹೇಳಿದೆ ಅದೇನು ಸರಿ ನಾನೇ ಹೇಳಿದ್ದು ಸರಿ, ಹಾಗೆಲ್ಲ ಮಾಡಬಾರ್ದು. ಹೌದಾ, ನಂಗೆ ಗೊತ್ತಿರಲಿಲ್ಲ, ಸರಿ ಒಪ್ಕೊಂಡ್ಬಿಡ್ಬೇಕು ಅಷ್ಟೇ. ಅದು ತಪ್ಪು ಹೇಳಿದಾಗ ತೋರಿಸಿದಾಗ ಒಪ್ಕೊಳ್ಳೋದು ಹೋದರೆ ಅದು ನಿಜವಾದ ತಪ್ಪದು. ಮೊದಲು ತಪ್ಪಲ್ಲ, ಇದು ದೊಡ್ಡ ತಪ್ಪಾಗುತ್ತೆ, ಎಂದ ಕೆಲಸ ಮಾಡಬಾರ್ದು. ಅದಕ್ಕೆ ನಭಪತಂತಿ ಆತ್ಮಸಮಂ ಪತತ್ರಿಣಃ ದೃಷ್ಟಾಂತ ಕೊಟ್ಟರು. ತಿಳಿದಷ್ಟು ಹಾರೋದು ಅರ್ಥ ಆಗಲ್ಲ ಅಂತ ಹೇಳಿದ್ದಕ್ಕೆ ಆಕಾಶ ಎಷ್ಟು ದೊಡ್ಡದು, ಪೂರ್ತಿ ಆಕಾಶ ಹರಿದಾರಾ? ಇಲ್ಲೇ. ಆದರೆ ಬಿಟ್ಟಿದ್ದಾರಾ? ಇಲ್ಲ. ಪರ್ಪಸ್ ಸರ್ವಾಗುತ್ತೋ ಇಲ್ಲ ಅವ್ರದ್ದೀಗ? ಸಾಕಷ್ಟೇ. ನೋಡ ಹೋಗಿ ಹಾರು ಕುತ್ಕೊಂಡು ಆಹಾರ ತೊಗೊಂಡು ತಿಂತು ತನ್ನ ಕೆಲಸ ಆಯ್ತು, ಇಷ್ಟು ಅವಕಾಶ ಇದೆ ಹೊರತು ಏನಿಲ್ಲ. ಎಲ್ಲ ಹಾಲಕ್ಕೆ ಬರುತ್ತೆ ಅಂತ ಭಾವನೆ ಇಟ್ಕೊಳ್ಳೇಬಾರ್ದು. ನಭಪತಂತಿ ಆತ್ಮಸಮಂ ಪತತ್ರಿಣ. ಆತ್ಮಸಮಂ ಅಂದ್ರೇನು? ತನ್ನ ಶಕ್ತಿಗೆ ಸಮನ, ಪ್ರಪೋರ್ಷನೇಟ್ ಟು ಹಿಸ್ ಮೈಂಡ್ ಇಂಟೆಲಿಜೆನ್ಸ್. ಯಥಾ ಮುಂದೆ ಪತತ್ರಿಣ. ಪತತ್ರ ಅಂದರೆ ರೆಕ್ಕೆ, ಪತತ್ರೆ ಅಂದರೆ ರೆಕ್ಕೆ ಇರೋದು. ನೊಣದ ರೆಕ್ಕೆ ಹೇಗಿರುತ್ತೆ, ಗರುಡನ ರೆಕ್ಕೆ ಹೇಗಿರುತ್ತೆ ಯೋಚನೆ ಮಾಡಿ. ಕೆಲವು ರಣಹದ್ದುಗಳಂತೂ ಬರುತ್ತೆ, ಮನುಷ್ಯ ಇಟ್ಕೊಂಡು ಹೋಗ್ಬಿಡುತ್ತೆ ಅಂತಾಗೆ, ಮನುಷ್ಯರನ್ನೇ ಆರಾಮತ್ತಾಗಿ. ಅಷ್ಟು ಈ ಕಡೆ ನಮ್ಮ ಕಡೆ ಕಡಿಮೆ ಅವೆಲ್ಲ ಕೂಡ ನಮ್ಮದು. ಅದಕ್ಕೆ ನಾವು ಸಾಧನ ಭೂಮಿ ಅಂತ ಕರೆದಿರೋದು. ನ್ಯಾಚುರಲಿ ಮನುಷ್ಯ ಯಾವ ಒಂದು ಹೊರಗಿನ ಸಹಾಯ ಇಲ್ಲದೇನೆ ಬದುಕಲಿಕ್ಕೆ 12 ತಿಂಗಳು ಬರುತ್ತೆ ಅಂದರೆ ನಮ್ಮ ದೇಶ. ಅತಿರೇಕಗಳು ಇಲ್ಲೇ ಇಲ್ಲ ಅವರಿಗೆ. ಎಷ್ಟು ಚಳಿ ಆದರೂ ಕೂಡ ಕೂತ್ಕೊಂಡು ಸರ್ ಮ್ಯಾನೇಜ್ ಮಾಡೋದು, ಎಷ್ಟು ಬಿಸಿ ಇದ್ದರೂ ಕೂಡ ಗಾಡಿ ಕೂತ್ಕೊಂಡು ಇದು ಮಾಡ್ಕೊಂಡು ತಡ್ಕೋಬೋದು. ಕೆಲವು ದೇಶದಲ್ಲಿ ಕರೆಂಟ್ ಹೋದರೆ ಸತ್ತೇ ಹೋಗ್ಬಿಡ್ತಾರೆ ಅವರುಗಳು, ಬೆಲ್ಟಾಗಿ ಹೋಗ್ಬಿಡ್ತಾರೆ ಸೆಕೆಗೆ, ಗೊತ್ತಾಯ್ತು? ಇಲ್ಲ ಚಳಿಗೆ ಫ್ರೀಜ್ ಆಗಿಬಿಡ್ತಾರೆ. ಹೀಟರ್ ಬೇಕು, ಆ ಕಡೆ ಇದು ಕೂಲರ್ ಬೇಕು, ಎರಡು ಬೇಕು. ಬೇಸಿಗೆಯಲ್ಲಿ ಕೂಲರ್ ಬೇಕು, ಅದರಲ್ಲಿ ಹೀಟರ್ ಬೇಕು. ನಮ್ಮಲ್ಲಿ ಏನು 24 ತಾಸು ಕೂಡ ಯಾವುದೇ ಇಡೀ ಆಲ್ ಇಂಡಿಯಾ ಎಲ್ಲಿ ಹೋದರೂ ಕೂಡ ನಿಮಗೇನಾಗಿರುತ್ತೆ ಸಾಧನ ಹೋಗಿ. ಯಾವುದೇ ಕಾರಣಕ್ಕೆ ಏನು ಮಾಡೋಕ್ಕೆ ಬರೋದಿಲ್ಲ. ಕೆಲವು ದೇಶದಲ್ಲಿ ಸೂರ್ಯೋದಯ ಎಷ್ಟು ಗೊತ್ತಾ ನಿಮಗೆ? ಬೆಳಿಗ್ಗೆ 9 ಗಂಟೆಗೆ, ಸೂರ್ಯಾಸ್ತ 3 ಗಂಟೆಗೆ. 9 ಗಂಟೆಗೆ ಸೂರ್ಯ ಆದರೂ ಸಂಧ್ಯಾ 6 ತಾಸಲ್ಲಿ 3 ಸಂಧ್ಯಾನೆ ಮಾಡೋದು. ಪೂಜೆ ಮುಗಿಯುತ್ತೆ, ಬುದ್ಧ ಹೋಗಿಬಿಡುತ್ತೆ ಆಗಲ್ಲ ಅಷ್ಟೊತ್ತು. ಅದು ಇದು ಕರೆಕ್ಟ್ ಮ್ಯಾಚಿಗೆ. ಸಾಧನ ಭೂಮಿ ಸುಮ್ಮನೆ ಹೇಳಿಲ್ಲ, ಎಲ್ಲ ಕಾಲಕ್ಕೂ ನಮಗೀಗ ಬ್ಯಾಲೆನ್ಸ್ಡ್ ಆಗಿ ಏನು 1 ಗಂಟೆ ಹೆಚ್ಚು ಕಡಿಮೆ ಆಗುತ್ತೆ. ಬೇಸಿಗೆ ಇದಕ್ಕೆ 1 ಅವರ್ ಅಷ್ಟೇ, ಹೆಚ್ಚು ಕಡಿಮೆ ಆಗೋದಿಲ್ಲ. ಇದು ಕೆಲಸದಲ್ಲಿ ಮುಳುಗೋದೇ ಇಲ್ಲ ಸೂರ್ಯ 6 ತಿಂಗಳು ಕೂಡ. ನನಗೆ ಒಂದೇ ಸಂಧ್ಯಾವನೆ 3 ಸಂಧ್ಯಾವನೆ 3 ಆಯಿತು, 6 ತಿಂಗಳು ಒಟ್ಟು 6 ಸಂಧ್ಯಾವನೆ ಮುಗೀತಷ್ಟೇ. ಹೀಗಾಗುತ್ತೆ ಅಂಥ ಕಾಲ ಇದೆ. ಅವೆಲ್ಲ ಇಲ್ಲ. ಅದಕ್ಕೆ ಪರ್ಫೆಕ್ಟ್ ಏನು ಹೇಳಿದ್ದಾರೆ ಅದೆಲ್ಲ ಮಾಡೋಕ್ಕೆ ಬರೋದಿಲ್ಲ. ನಾವೊಂದು ಬಿಟ್ಬಿಟ್ಟು ಎಲ್ಲ ಎದ್ಕೊಂಡು ಮಾಡೋಕ್ಕೆ ಬರೋದ್ರೆ ನೀವು ಮಾಡಿದ ತಪ್ಪದು. ಮತ್ತು ಆ ಲೈಬ್ರರಿಯಲ್ಲೇ ಓದೋಕ್ಕೆ ಬೇರೆ ಕಡೆ ಓದೋಕ್ಕಾಗತ್ತಾ? ಲೈಬ್ರರಿ ಇದ್ದಾಗ ಲೈಬ್ರರಿಯಲ್ಲಿ ಏನು ಮಾಡ್ಬೋದು ನೀವೀಗ? ಅದು ಪರ್ಫೆಕ್ಟ್ ಲೈಬ್ರರಿ, ಯಾವ ಪುಸ್ತಕ ಬೇಕಾದ್ರೂ ತೊಗೊಂಡು ಹೋಗ್ಬೋದು. ಮನೆಯಲ್ಲಿ ಅಷ್ಟು ಪುಸ್ತಕ ಇಟ್ಕೊಳ್ಳೋಕ್ಕಾಗುತ್ತೆ ನಿಮ್ಮ ಕೈಯಲ್ಲಿ? ಸಾಧ್ಯ ಇಲ್ಲ. ಆ ಟೈಪ್ ಸಾಧನ ಭೂಮಿ ಅಂತ ಅದಕ್ಕೆ ಕರೆದಿರೋ. ಎಲ್ಲ ಜ್ಞಾನಿಗಳು ಇಲ್ಲೇ ಬಂದರು, ಎಲ್ಲ ವಸ್ತು ತೀರ್ಥಗಳು ಎಲ್ಲದಕ್ಕೂ ಪಾವಿತ್ರ್ಯ. ನಾಂದಂ ವಿಧಾಮ್ಯಹಮೀ ಮುನಯ ಪ್ರದೇಶಾಹ. ಅದು ಮುಂದೆ ಬರುತ್ತೆ, ದೇಶ ಪ್ರಶಂಸೆ ಇದು ಅದನ್ನು ಹೇಳ್ತಾರೆ ಮುಂದೆ. ನಮ್ಮ ದೇಶ ಎಷ್ಟು ಶ್ರೇಷ್ಠ ಅಂತ ಹೇಳ್ತಾರೆ. ನಾವು ಸುಮ್ಮನೆ ನಮ್ಮ ಮಹಾನ್ ಅಂತ ಹೇಳ್ಕೊಂಡು ಓಡಾಡ್ತೇವೆ. ಯಾತಕ್ಕೆ ಮಹಾನ್ ಅಂತ ಹೇಳೋದಿಲ್ಲ ಇವರು. ಎಲ್ಲರಿಗೂ ತಮ್ಮ ದೇಶ ಮಹಾನೇ ಆಗಿದ್ದರೆ ಅಲ್ಲೇನು? ಆದ್ರೆ ಹಾಗಲ್ಲ. ಇದು ಆಬ್ಜೆಕ್ಟಿವ್ ಮಹಾನ್ ಬೇರೆ, ಸಬ್ಜೆಕ್ಟಿವ್ ಮಹಾನ್ ಬೇರೆ. ನಮ್ಮ ದೇಶ ಅಂತ ಅಭಿಮಾನ ಬಂದರೆ ಅದು ತಪ್ಪಲ್ಲ, ಆದರೆ ಅದನ್ನು ನಾವು ಭ್ರಮೆ ಇಟ್ಕೋಬಾರ್ದು. ಆದರೆ ಇದು ಹಾಗಲ್ಲ, ಆಬ್ಜೆಕ್ಟಿವ್ಲಿ ಯಾರೇ ಯೋಚನೆ ಮಾಡಿದ್ರು ಕೂಡ ಪರ್ಫೆಕ್ಟ್. ಅದು ವಿಶೇಷ ಅಂಶ. ಹಾಂ, ಇತ್ತು ಎಲ್ಲ 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 ಇದೀಗ ಹೇಳಿದ ಅದಿಷ್ಟು ಮಾಡ್ಬೋದು, ಬೇರೆ ಅಷ್ಟು ಮಾಡೋಕ್ಕಾಗದೆ.
ಬದಿರಿಯಲ್ಲಿ ಅವರು ಶರ್ಟ್ ಹಾಕೊಂಡು ಪೂಜೆ ಮಾಡ್ತಾರಂತ. ಇದು 24 ತಾಸು ಮಾಡೋಕ್ಕೆ ಕಷ್ಟ ಆಗುತ್ತೆ. ಹಾಂ ಏನೇ ಅಲ್ಲ ಹೇಳಿ, ಆ ದೇಶ ದೇಶಾಚಾರ ಅಂತ ಕರೀತಾರೆ, ತಪ್ಪಲ್ಲ, ದೇಶಾಚಾರ. ನಾಂತಂ ವಿದಾಮ್ಯಹಮೀ ಮುನಯಃ ಪ್ರಜೇಶಾಃ ಮಾಯಾ ಬಲಸ್ಯ ಪುರುಷಸ್ಯ ಕುತಃ ಪರೇಯೇ ಗಾಯನ್ ಗುಣಾನ್ ದಶಶತಾನನ ಆದಿದೇವಃ ಶೇಷೋಧುನಾಪಿ ಸಮವಶ್ಯತಿ ನಾಶ್ಯಪಾರಂ. ದ್ವಿತೀಯ ಸ್ಕಂದದಲ್ಲಿ ನಾರದರೆ ಬ್ರಹ್ಮದೇವರು ಹೇಳ್ತಾರೆ, ನಾಂತಂ ವಿದಾಮಿ ಅಹಂ, ದೇವರ ಕೊನೆಯನ್ನು ನಾನು ಕಂಡಿಲ್ಲ. ಇವತ್ತು ಇದಕ್ಕೆ ಹೋಗಿ ಬಂದರು, ಮೇಲಕ್ಕೆ ಹೋಗಿ ಬರ್ತಾರೆ, ಆಕಾಶ ಕೊನೆ ಸಿಗ್ತಾ ಕಾಣಲಿಲ್ಲ ಅಂತ ಬರ್ತಾರೆ. ಮಂಗಳಕ್ಕೆ ಹೋಗಲಿ ಎಲ್ಲೇ ಹೋಗಲಿ ಕೂಡ ಉತ್ತರ ಏನವರದು, ಅದನ್ನೇ ಕಾಣದೆ ಬರ್ಬೋದು, ಅಲ್ಲಿ ಅಷ್ಟು ಬಂದು ಕಾಣಲಿಲ್ಲ, ಅಲ್ಲಿ ಮುಗೀತಷ್ಟೇ. ಎಲ್ಲರಿಗೂ ಅಂದರೆ ನೀವು ಹತ್ತಿರ ಏನು ಉಪಯೋಗ ಆಗಲಿಲ್ಲ, ಏನೂ ಆಗಲಿಲ್ಲ. ಅದು ಇದನ್ನು ನೋಡಿದಾಗ ಇದನ್ನೋದಾಗ ಅಲ್ಲೇ ಅಲ್ಲಿ ಹೋದಾಗ ನೋಡಿದ ಅಷ್ಟೇ ಹೊರತು ಪೂರ್ತಿ ನೋಡಿದ ಯಾರು ಇದ್ದಾರಾ? ಇಲ್ಲ. ಅದು ನನಗೆ ಗೊತ್ತಿಲ್ಲ. ಮುನಯಃ ಪ್ರಜೇಶಾಹ, ಈ ಮುನಿಗಳಿಗೆ ಯಾರಿಗೂ ಗೊತ್ತಿಲ್ಲ ಪೂರ್ತಿ. ಪ್ರಜೇಶರು ಪ್ರಜಾಪತಿಗಳಿಗೆ ಗೊತ್ತಿಲ್ಲ, ದಕ್ಷಾದಿಗಳಿಗೆ. ಮಾಯಾಬಲಸ್ಯ ಪುರುಷಸ್ಯ ಕುತಃ ಪರೇಯೇ, ಪರಮಾತ್ಮನ ಮಾಯಾಬಲ ಸ್ವೇಚ್ಛೆಯ ಹಿರಿಮೆ, ಅದನ್ನು ಕೊಳ್ಳಿಕ್ಕೆ ಇನ್ನು ಮುಡಿದ್ರೆ ನಮಗೆ ಗೊತ್ತಾಗಲ್ಲ, ಮುಡಿದವರಿಗೆ ಏನು ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಅವರು ಶೇಷದೇವರಿಗೆ ಗೊತ್ತಾಗ್ಬೋದಾ? 1000 ಮುಖ ಇದೆ, ಗೊತ್ತಾಯ್ತಾ? ಅವ್ರಿಗೆ ಗೊತ್ತಾಗ್ಬೋದು. 1000 ಮುಖ 1000 ತಲೆನೋ ಬಂತಲ್ಲ, 1000 ಬಾಯಿನೋ ಬಂತು, ಆಗತ್ತಾ ಅಂದರೆ ಇಲ್ಲ. ಗಾಯನ್ ಗುಣಾನ್ ದಶಶತಾನನ ಆದಿದೇವ. ಗಾಯನ್ ಇವತ್ತು ವಿಷ್ಣು ಸಹಸ್ರನಾಮ ಇದೆ, ಶ್ರೇಷ್ಠವ್ರಿಗೆ ಕೊಟ್ಟರೆ ಒಂದು ಸರ್ತಿ ಒಟ್ಟು ಸೈಮಿಲ್ಟೇನಿಯಸ್ ಹೇಳ್ಬಿಡ್ಬೋದು, ಬೇಕಾದ್ರೆ ಒಂದು ಸರ್ತಿಗೆ ಅಷ್ಟೇ 1000 ಅಡಿ, ಜಾಸ್ತಿ ಹೇಳಕ್ಕೆ ಬರೋ ಕ್ಲೋಸ್ 1000 ಅಡಿ 1000 ಮುಗಿತು, ನೆಕ್ಸ್ಟ್ ಹೋಗ್ಬೋದು. ಅದು ಕ್ಲಾರಿಟಿ, ದೇವ್ರ ಕ್ಲಾರಿಟಿ ಯಾರಿಗೂ ಬರೋದಿಲ್ಲ. ದೇವ್ರದ್ದು ಅದೇ ದೇವರಿಗೆ ಅನಂತ ಮುಖ ಇದೆ, ಏನಾಯ್ತಾಗ ಎಲ್ಲ ವೇದ ಒಂದು ಸರ್ತಿ ಹೇಳಿ ಮುಗಿಸಿಬಿಡ್ತಾನೆ. ಆಗ ಅಷ್ಟೇ ಅಲ್ಲ, ಎಷ್ಟೋ ವೇದಗಳು ಇಲ್ಲೇ ಇಲ್ಲ, ಆಗ ಖಾಲಿ. ಅದರಲ್ಲಿ ವೇದಾನಂತ್ಯಕ್ಕೆ ದೇವರ ಅನಂತ್ಯ ಭಾರಿ ದೊಡ್ಡದು. ಎಲ್ಲ ಯೋಚನೆ ಮಾಡ್ತಾರೆ. ಅನಂತ್ಯದಲ್ಲೂ ತಾರತಮ್ಯ ಇದೆ, ಅದನ್ನು ಹೇಳ್ತಾರೆ. ಎಲ್ಲ ಹೌದು, ಎಲ್ಲ ವ್ಯತ್ಯಾಸ ಇದೆ. ಮಾಯಾಬಲಸ್ಯ ಗಾಯನ್ ಗುಣಾನ್ ದಶಶತ. ದಶಶತ ಅಂದರೆ ಎಷ್ಟು? 10 100 1000 10 100. ಆದಿದೇವ, ಆದಿದೇವ ಅಂದರೆ ಹಿಂದೆ ದೇವ ಅಂದರೆ ರುದ್ರದೇವರು, ಹಿಂದೆ ರುದ್ರದೇವರಾಗಿದ್ದವರು. ಈಗೇನಾಗಿದ್ದಾರೆ ಅವರು? ಹಿಂದೆ ರುದ್ರದೇವರಾಗಿದ್ದವರು ಅಂತ ಹೇಳಿದ್ರಿಂದ ರುದ್ರದೇವ್ರಿಗೆ ಗೊತ್ತಾ ಅಂತ ಕೇಳಬಾರ್ದು. ಯಾಕೆ? ಹಿಂದೆ ಆಗಿದ್ದವರು ಇಲ್ಲಿ ಬಂದಿರೋದು, ಆದ್ದರಿಂದ ಇವ್ರಿಗೆ ಗೊತ್ತಿಲ್ಲ ಅಂದಮೇಲೆ ಸೀನಿಯರಿಗೆ ಗೊತ್ತಿಲ್ಲ, ಜೂನಿಯರ್ಗೇನು ಗೊತ್ತಿರುತ್ತೆ? ಆ ಲಾಜಿಕ್ ಅದು. ಇಲ್ಲ ಆದಿದೇವ ಅನ್ನೋ ಪದ ಉಪಯೋಗ, ಆದಿದೇವ ಅನ್ನೋ ಪದ ಸ್ಟ್ರಿಕ್ಟ್ಲಿ ಯಾರಿಗೆ ಉಪಯೋಗಿಸ್ಬೇಕು? ಆದಿದೇವಾಯ ದೇವಾನಾಂ ಪತಯೇ ಸಾಧಿತಾರಯೇ, ಎಲ್ಲಿದೆ? ರಾಜಸ್ತೋತ್ರ. ಆದಿದೇವ ದೇವರಿಗೆ ಪ್ರಸವ. ಇಲ್ಲಿ ಆದಿದೇವ ಅಂದರೆ ಹೀಗರ್ಥ. ದೇವ ಶಬ್ದಕ್ಕೆ ರುದ್ರದೇವರು ಒಂದು ಅರ್ಥ ಇದೆ. ಮೊದಲು ರುದ್ರದೇವರಾಗಿದ್ದರು, ಈಗ ಶೇಷದೇವರಾಗಿದ್ದಾರೆ. ಈ 1000 ತಲೆ ಇದೆ, ಯಾರು ಹೇಳಕ್ಕೆ ಬರೋದಿಲ್ಲ ಅಂದಮೇಲೆ ಇನ್ನು ಆ ರೂಪದ ಪಂಚಮುಖ, ಇದು ಎಷ್ಟು? 1000 ಮುಖ. 5 ಮುಖದ ರೂಪಕ್ಕೆ ಸಾಧ್ಯ ಇಲ್ಲ. ತೇಜೋಧ್ವನಾಪಿ ಸಮವಶ್ಯತಿ ನಾಶ್ಯಪಾರಂ. ಇವ್ರು ಹೇಳಿದರೂ ಕೂಡ ದೇವರ ಹಿರಿಮೆಯನ್ನು ಹೇಳಿ ಮುಗಿಸ್ತಕ್ಕೆ ಅವ್ರ ಕೈಲಿ ಸಾಧ್ಯ ಆಗ್ತಾ ಇಲ್ಲ. ನಾನು ತಿಳಿದು ಅವ್ರು ಹೇಳಿ, ನಾಹಂ ನ ಯೂಯಂ ಬತ ಸದ್ಗತಿಂ ವಿದುಹು ನವಾಮ ದೇವ ಕಿಮುತಾಪರೇ ಸುರಾಹ ಯನ್ಮಾಯಯ ಮೋಹಿತ ಬುದ್ಧಯಸ್ತ್ವಿದಂ ವಿನಿರ್ಮಿತಂ ಸತ್ವಸಮಂ ವಿಚಕ್ಷ್ಮಹೇ. ನಾಹಂ ನ ಯೂಯಂ, ನಾನಾಗಲಿ ನೀವಾಗಲಿ, ಬತ ಸದ್ಗತಿಂ, ಅವನ ಸದ್ಗತಿ ಇರೋಕ್ಕೆ ಸಾಧ್ಯ. ಸದ್ಗತಿಂ ತದ್ಗತಿಂ, ಗತಿ ಅಂದರೆ ಜ್ಞಾನ, ತಿಳಿಯೋಕ್ಕೆ ಸಾಧ್ಯ ಇಲ್ಲ. ವಾಮದೇವ ರುದ್ರದೇವರು ಅವರಿಗಿಲ್ಲ. ಕಿಮುತಾಪರೇ ಸುರಾಹ, ಬುಡದೇವತೆಗಳಿಗೆ ಆಗತ್ತಾ ಸಾಧ್ಯ ಇಲ್ಲ. ಯನ್ಮಾಯಯ ಮೋಹಿತ ಬುದ್ಧಯಸ್ತಿದಂ, ಪರಮಾತ್ಮನ ಮಾಯೆಯಿಂದಾಗಿ ನಾವೆಲ್ಲ ಏನಾಗಿದ್ದೇವೆ? ಮೋಹಿತ ಬುದ್ಧಿಯವರಾಗಿದ್ದೇವೆ. ಇದಂ ಮೋಹವನ್ನು ತಿಳಿಯುತ್ತಾ ಅಂತ ಕೇಳಿದರೆ ಸ್ವರೂಪದಲ್ಲೇ ಇದೆ ಮೋಹ. ಸ್ವರೂಪದಲ್ಲೇ ಮೋಹ ಇದ್ದಾಗ ಹೋಗುತ್ತಾ? ಹೋಗೋದಿಲ್ಲ. ಸ್ವರೂಪದಲ್ಲೇ ಆಗಿದೆ. ಇದಂ ವಿನಿರ್ಮಿತಂ ಸ್ವಾತ್ಮಸಮಂ ವಿಚಕ್ಷ್ಮೆ. ಹೌದೌದು, ಸ್ವರೂಪದಲ್ಲಿರೋ ಮೋಹ ಬೇರೆ, ಎಕ್ಸ್ಟ್ರಾ ಬಂದಿರೋದು ಬೇರೆ. ಕಣ್ಣು ಕಾಣೋದೇ ಎಷ್ಟು, ಸ್ಪೆಕ್ಸ್ ಇಲ್ಲ, ಅದು ಬೇರೆ. ಗೊತ್ತಾಯ್ತಾ? ಕಣ್ಣೇ ಕಾಣೋದಿಲ್ಲ, ಸ್ಪೆಕ್ಸ್ ಹಾಕಿದ್ರು ಅಷ್ಟೇ. ಅವ್ನು ಲಾಂಗ್ ಸೀಟು ಓದಕ್ಕೆ ಬರುತ್ತೆ, ಕಾಣೋದಿಲ್ಲ, ಕಾಣಕ್ಕೆ ಬರುತ್ತೆ, ಓದಕ್ಕೆ ಬರೋದಿಲ್ಲ. ಎಷ್ಟು ಮೈನಸ್ ಪಾಯಿಂಟ್ಗಳಿದೆ. ಅದು ಇದು ಮೋಹ ಬೇರೆ, ಇದು ಕಣ್ಣೇ ಇಲ್ಲ, ನಮ್ಮ ಮೋಹ ಬೇರೆ. ಆ ಮೋಹ ಇದ್ದರೆ ತಮ್ಮ ಯೋಗ್ಯರಿಗೆ ಆ ಕಣ್ಣೇ ಇಲ್ಲ, ಯಾವ ಕಾಲಕ್ಕೂ ಕಾಣೋದಿಲ್ಲ ಅವರಿಗೆ. ಅದು ಇವರಿಗೆ ಬಿಡಿದವರಿಗೆಲ್ಲ ಸೈಟು, ದಿವ್ಯ ದೃಷ್ಟಿ ಕೊಟ್ಟ ನೋಡೋಕ್ಕೆ ಬರೋದಿಲ್ಲ. ಬ್ರಹ್ಮದೇವರಿಗೆ ಹಾಗೆ, ಅರ್ಜುನ ದಿವ್ಯ ದೃಷ್ಟಿಯಿಂದ ನೋಡ್ತಾನೆ, ಬ್ರಹ್ಮದೇವರು ಹಾಗೆ ನೋಡ್ತಾರೆ. ಅರ್ಥ ಆಯ್ತಾ? ಏವಂ ಪ್ರಳಯ ಕಾಲೇಪಿ ಪ್ರತಿಭಾತ ಪರಾವರ.
ಗೊತ್ತಾಯ್ತಾ? ಬ್ಯಾಕ್ಟೀರಿಯಾ ಬೇರೆ ಕಣ್ಣಿಗೆ ಕಾಣುತ್ತಾ? ಮೈಕ್ರೋಸ್ಕೋಪ್ ಕೂಡಲೇ ಮೈಕ್ರೋಸ್ಕೋಪ್ ಹಾಕಿದ್ದಾರೆ, ಏನು ಪ್ರಯೋಜನ? ಆ ಮೈಕ್ರೋಸ್ಕೋಪ್ ಹಾಕಿದ್ರೆ ಟೆಲಿಸ್ಕೋಪ್ ಹಾಕಿದ್ರೆ ಅಷ್ಟೇ. ಇದೆಲ್ಲ ಯೋಚನೆ ಮಾಡಿದರೆ ಜೀವ ತಾರತಮ್ಯ, ಇಲ್ಲಿ ದೃಷ್ಟಿ ತಾರತಮ್ಯ. ದೃಷ್ಟಿ ಕೊಟ್ಟು ಜ್ಞಾನ, ಆದ್ದರಿಂದ ಜ್ಞಾನದಲ್ಲಿ ಸ್ಪಷ್ಟ ತಾರತಮ್ಯ ಇದೆ. ನೋಡಿದ್ದು ಹೌದು, ಅದರ ಕ್ಲಾರಿಟಿ ಬರೋದಿಲ್ಲ. ಕೆಲವು ನೋಡೋದಿಲ್ಲ, ನೋಡಿದ್ದು ಒಂದೇ ರೀತಿ ನೋಡೋದಿಲ್ಲ. ಇರ್ತ ಹೌದು, ಮತ್ತೆ ಮೋಕ್ಷದಲ್ಲಿ ಪೂರ್ತಿಯಲ್ಲಿ ತಿಳಿಯುತ್ತೆ ದೇವರ ಬಗ್ಗೆ. ಮಧ್ಯೆ ಹೇಳಿದ್ದೇನೆ, ಸ್ವರೂಪದ ಮೋಹ ಬೇರೆ, ಅದು ತಾರತಮ್ಯ ಕಾರಣ. ಹೊರಗಿನ ಮೋಹ ಅನ್ನೋದು ಬರೋದು ಹೋಗು, ಅದು ಹೋಗ್ಬೋದು. ಗೊತ್ತಾಯ್ತಾ? ಅಭಿಮಾನದ ಪ್ರಶ್ನೆ ಬರೋದಿಲ್ಲ, ನಮ್ಮ ಕೆಪ್ಯಾಸಿಟಿ ಅದು. ಹೌದು, ಕೆಪ್ಯಾಸಿಟಿಯನ್ನು ಮೋಹದಲ್ಲಿ ಏನು ಮೋಹ ಅಂದ್ರೆ ತಿಳುವಳಿಕೆ ಇಲ್ಲದಿರೋದು ಅಂತ ಅರ್ಥ. ಎಲ್ಲಿದೆ ಅದು? ಇವತ್ತು ಕಣ್ಣು ಕಾಣೋದಿಲ್ಲ ಬೇರೆ, ಕೆಲವು ತೆರೆ ಹಾಕಿರೋ ಕಣ್ಣು ಕಾಣೋದಿಲ್ಲ, ತೆರೆ ತೆಗೆದ್ರೂ ಕಣ್ಣು ಕಾಣೋದಿಲ್ಲ. ಯಾಕೆ? ಅಷ್ಟೇ, ತೆರೆ ಎಷ್ಟು ಹಾಕಿರ್ತಾರೆ ಅದು ಮುಖ್ಯ. ತೆರೆ ಪೂರ್ತಿ ತೆಗೆದುಬಿಟ್ರೆ ಸರಿಯೇ, ಅದು ಪೂರ್ತಿ ಹೋಗೋದೇ ಇಲ್ಲ. ನಮ್ಮ ಕೆಪ್ಯಾಸಿಟಿ ಇರೋದೇ ಅಷ್ಟೆ. ಇನ್ನೂ ಜಾಸ್ತಿ ಓದಿದ್ರೆ ನಮ್ಮಂತ ಹೊಡೆದೋಗುತ್ತಲ್ಲ, ಹಾಗೆ ಬಲೂನ್ ಊದಬೇಕಾದ್ರೆ ಜಾಸ್ತಿ ಓದಿಬಿಟ್ರೆ ಏನಾಗುತ್ತೆ? ಹೊಡೆದೋಗ್ಬಿಡುತ್ತೆ, ತಡ್ಕೊಳಕ್ಕಾಗಲ್ಲ. ಇವು ನಾವು ಬಲೂನ್ ಟೈರ್ ಮಾಡಿದ್ರೆ ಹೇಗಿರುತ್ತೆ? ಬಲೂನ್ ಟೈರ್ ಮಾಡ್ಕೊಂಡು ಟಪ 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 ಹೋಗಿದಾಗ ಬಿದ್ದು ಪಾಲ್ಟಿ ಮಾಡಿಬಿಡೋದು. ದೊಡ್ಡ ಗಟ್ಟಿ ಇರ್ಬೇಕು ಅವ್ರಿಗೆ. ಹಾಗೆ ಅದಕ್ಕೆ ಟ್ಯೂಬ್ ಮೇಲೆ ಇದು ಪ್ರೊಟೆಕ್ಷನ್ ಹಾಕಿರ್ತಾರೆ. ಟೈರ್ ಬೇರೆ ಟ್ಯೂಬ್ ಬೇರೆ, ಗೊತ್ತಲ್ಲ? ಟ್ಯೂಬ್ ಹೊಡೆಯುತ್ತೆ, ಟೈರ್ ಗಟ್ಟಿ ಇರುತ್ತೆ. ಅದು ದೊಡ್ಡ ಮೇಲೆ ಅದನ್ನು ಪಂಕ್ಚರ್ ಮಾಡೋದು, ಅದರಿಂದ ಅದಕ್ಕೆ ಹೋಗೋದು. ಟೈರ್ ಪಂಕ್ಚರ್ ಆಗಿ ಪ್ರಾಬ್ಲಮ್ ಇಲ್ಲ, ಟ್ಯೂಬ್ ಪಂಕ್ಚರ್ ಆಗಬಾರ್ದು. ಮೋಹದಲ್ಲಿ ಎರಡು ವಿಧ ಇದೆ. ತಿಳುವಳಿಕೆ ಇಲ್ಲದಿರೋ ಮೋಹ ಬೇರೆ, ಅದು ಮೂರ್ಛೆಗಿಚ್ಛೆ ಬರೋ ಮೋಹ ಬೇರೆ. ಗೊತ್ತಾಯ್ತಾ? ಆಮೇಲೆ ತಪ್ಪು ತಿಳ್ಕೊಳ್ಳೋ ವಸ್ತು, ಸರಿಯಾದ ವಸ್ತುವನ್ನು ತಪ್ಪು ತಿಳ್ಕೊಳ್ಳೋದು ಬೇರೆ. ಎಲ್ಲ ಮೋಹದ ವೆರೈಟಿಗಳು. ಆದರೆ ಅಜ್ಞಾನ ಅನ್ನೋ ಮೋಹ ಇದೆ, ಎಲ್ಲ ಸ್ವರೂಪದ್ದೇ. ಎಲ್ಲ ಜೀವರಿಗೂ ಅಜ್ಞಾನ ಇದೆ. ರುಜುಗಳಿಗೆ ಜಗತ್ತಿನ ಬಗ್ಗೆ ಇಲ್ಲ, ದೇವ್ರ ಬಗ್ಗೆ ಇದೆ. ಮಹಾಲಕ್ಷ್ಮಿಗೂ ದೇವ್ರ ಬಗ್ಗೆ ಇದೆ. ಪೂರ್ಣ ಜ್ಞಾನ ಆಲೇಖದಲ್ಲಿ ದೇವರಿಗೆ ಒಂದೇ ಇರೋದು, ಸರ್ವಜ್ಞ. ನಾಹಂ ನ ಯೂಯಂ ಬತ ತದ್ಗತಿಂ ವಿದುಹು ಯಶಾಂ ಸ ಏವ. ಇದೆಲ್ಲ ಇಷ್ಟು ಹೇಳ್ತೀರಲ್ಲ, ಬಟ್ ಗತಿಯನ್ನು ತಿಳ್ಕೊಳ್ಳೋದು ನಾವೀಗ. ತಿಳ್ಕೊಳ್ಳೋದೇ ಹೋದರೆ ಮೋಕ್ಷ ಇಲ್ಲ ಅಂತೀರಿ, ತಿಳ್ಕೊಳ್ಳೋದಕ್ಕಾಗೋದಿಲ್ಲ ಅಂತೀರಿ. ಏನು ಮಾಡ್ಬೇಕು ಅದಕ್ಕೆ? ಅದಕ್ಕೆ ಹೇಳ್ತಾರೆ, ಮೊದಲನೇ ಶಕ್ತಿ ಇದ್ದಷ್ಟು ತಿಳ್ಕೊಳ್ಳಿ. ಗೊತ್ತಾಯ್ತಾ? ಶಕ್ತಿ ಇದ್ದಷ್ಟು ತಿಳ್ಕೊಳ್ಳಿ, ಫಸ್ಟ್ ಪಾಯಿಂಟ್. ಅಷ್ಟಕ್ಕೆ ಆಗುತ್ತೆ. ಒಂದು ತಮ್ಮಿ ನೀರು ಕೊಟ್ಟರು, ಸ್ನಾನ ಮಾಡೋದು ಅಂತ ಕೇಳಿದ. ಸಮುದ್ರ ತೋರು ಇದನ್ನೇ ಮಾಡೋದು ಅಂತ ಕೇಳಿದ. ತಮ್ಮಿಲೂ ಆಗಲ್ಲ, ಸಮುದ್ರಲ್ಲೂ ಆಗಲ್ಲ. ಸಮುದ್ರದಲ್ಲಿ ಭಾರಿ ಜಾಸ್ತಿ ಆಯಿತು, ತಮ್ಮಿಗೆ ಭಾರಿ ಕಡಿಮೆ ಆಯಿತು. ಗೊತ್ತಾಯ್ತಾ? ಆದರೆ ನಿಮ್ಗೆ ಯೋಗ್ಯತೆ ಇದ್ದಷ್ಟು ಮಾಡಿ. ಒಂದು ಮನುಷ್ಯನಿಗೆ ಭಾರಿ ಕಡಿಮೆ ವೃದ್ಧರು ಸಾವಿರಾರು ಇದೆ, ಸ್ನಾನ ಆಗುತ್ತೆ ಒಂದು ತಮ್ಮಿಗೆ ಒಳಗೆ. ಅಲ್ಲಿ ಹೋಗ್ಬಿಡೋದು ಅಷ್ಟು. ಅವ್ರ ಸೈಜ್ ನೋಡ್ಕೊಂಡು ನೋಡ್ಬೇಕಲ್ಲ. ಇನ್ನೂ ಸ್ವಾರಸ್ಯ, ಅವ್ರು ಇಷ್ಟಾದ್ರೂ ತಿಳ್ಕೊಳ್ಳೋಕ್ಕೆ ನಾವು ಟ್ರೈ ಮಾಡಿದ್ರೆ ಅಂತ ನಿಮಗಾಗಲ್ಲ, ದೇವರು ಕೊಡಬೇಕಲ್ಲ ಅಷ್ಟೇ. ಇವತ್ತು ನಮ್ಮಲ್ಲೇ ಸಿಂಪಲ್, ನಮ್ಮ ಕಣ್ಣಿನ ಪವರ್ ಎಷ್ಟು ಅಂತೇಳಿ ಯಾರು ಡಿಸೈಡ್ ಮಾಡಬೇಕು? ನಮಗೆ ಕಾಣೋದಿಲ್ಲ ಅಷ್ಟೇ ಗೊತ್ತು, ಎಷ್ಟು ಕಾಣೋದಿಲ್ಲ ಅಂತ ಅಲ್ಲಿ ಹೇಳಬೇಕು. ಅವ್ರು ಟೆಸ್ಟ್ ಮಾಡಿ ಹೇಳ್ತಾರೆ, ದೇವರಿಗೆ ಗೊತ್ತವ್ರು. ಇವತ್ತು ನಾವೇ ತೊಗೊಂಡು ಮಾಡ್ಕೊಳಕ್ಕಾಗುತ್ತೆ? ಕನ್ನಡಕನ ಮಾಡ್ಕೊಳಕ್ಕಾಗಲ್ಲ, ಮಾಡಿಕೊಡ್ಬೇಕು ಒಬ್ಬ. ಅಂಥ ಕಣ್ಣು ದೇವರೇ ಕೊಡಬೇಕು. ಅದಕ್ಕೆ ಹೇಳ್ತಾರೆ, ಯೇಷಾಂ ಸ ಏವ ಭಗವಾನ್ ದಯೇದ್ ಅನಂತಹ. ಪರಮಾತ್ಮ ಯಾರಿಗೆ ಒಲಿತಾನಲ್ಲ ಅವ್ರಿಗೆ ಕಾಣುತ್ತಾನೆ. ಇದೇ ಮಾತೆ ಹೇಮೈವೇಶ ವೃಣತೆ ತೇನ ಲಭ್ಯ ಉಪನಿಷತ್. ಯಾರಿಗೆ ಒಲಿತಾನೋ ಅವರಿಗೆ ಸಿಗ್ತಾನೆ, ಬೇರೆಯವರಿಗೆ ಸಿಗೋದಿಲ್ಲ. ಗೊತ್ತಾಯ್ತಾ? ಯೇಷಾಂ ಸ ಏವ ಭಗವಾನ್ ದಯೇದನಂತಹ ಸರ್ವಾತ್ಮನಾಶ್ರಿತ ಪದೋ ಯದಿ ನಿರ್ವೆಲೀಕಂ. ಆದರೆ ಹೇಗುತ್ತೆ ಅನುಗ್ರಹ ಮಾಡಲಿ ನಮಗೆ ಅಂದರೆ ಮಾಡ್ತಾನೆ. ನೀವೇನು ಮಾಡಬೇಕು ಅಂತ? ಸರ್ವಾತ್ಮನ ಆಶ್ರಿತ ಪದ, ದೇವ್ರ ಪದನ ಎಲ್ಲ ರೀತಿಯಲ್ಲಿ ಗಟ್ಟಿ ಹಿಡಿಬೇಕು. ಅರ್ಥ ಆಯ್ತು? ಯಾವ ಕಾಲಕ್ಕೂ ಬಿಡಬಾರ್ದು. ಹಿಡಿದ್ರ ಕಾಲ ಬಿಡೋದಕ್ಕಾಗಿರುತ್ತೆ. ಆದ್ದರಿಂದ ಫುಲ್ ಹಿಡಿಬೇಕು, ಏನು ಮಾಡಿದ್ರೆ ಬಿಡಬಾರ್ದು. ಯದಿ ನಿರ್ವೆಲೀಕ, ಆ ಫಲ ಆಗಿದೆ, ಏನು ಮೋಸ ಇರಬಾರ್ದು ಅದರೊಳಗೆ. ದೇವೈ ವಿದಂತಿ, ಅಂಥವ್ರಿಗೆ ಮಾತ್ರ ದೇವರು ಸಿಗ್ತಾನೆ. ಇದು ಕೂಡ ಅಥಾತ್ವ ಬ್ರಹ್ಮ ಜಿಜ್ಞಾಸ. ದೇವೈ ವಿದಂತಿ ಅತಿತರಂಚಿತ ದೇವಮಾಯಾಂ. ಈ ಪರಮ ದೇವಮಾಯ ಮತ್ತೆ ದೈವಿ ಶೇಷ ಗುಣಮಯಿ ಮಮ ಮಾಯಾ ದುರತ್ಯ. ಎಲ್ಲ ಶಾಸ್ತ್ರ ಓದಿ ಎಲ್ಲ ಟ್ಯಾಲಿ ಆಗ್ತಾ ಇರುತ್ತೆ. ಗೊತ್ತಾಯ್ತು? ಎಲ್ಲೂ ಕೂಡ ನಮ್ಗೆ ಕನ್ಫ್ಯೂಷನೇ ಬರೋದಿಲ್ಲ. ನಾವು ಕಡಿಮೆ ಓದಿದಷ್ಟು ಕನ್ಫ್ಯೂಷನ್ ಜಾಸ್ತಿ ಇರುತ್ತೆ. ಹೆಚ್ಚೆಚ್ಚು ಓದ್ತಿರ್ಬೇಕು, ಯಾವಾಗ ಸಿಕ್ಕಾಗೆಲ್ಲ ಓದ್ತಿರ್ಬೇಕು, ಟೈಮ್ ಸಿಕ್ಕಾಗೆಲ್ಲ. ಅದು ಕೊನೆಯೇ ಇಲ್ಲ ಓದಿಗೆ. ಬೆಸ್ಟ್ 2-3 ಸತಿ ಓದಿ ಅಯ್ಯೋ ಎಷ್ಟೊಂದು ನಮಗೆ ಗೊತ್ತಿದ್ದೆಲ್ಲ ಬಂದು ಅನಿಸುತ್ತೆ. ಅದೇನೇ ಪರಿಚಯನೇ, ಸುಮ್ಮನೆ ಪರಿಚಯ ಮಾಡಿಕೊಡೋದು ಬೇರೆ. ಹೆಸರು ಪರಿಚಯ ಒಂದು ಸತ್ ಮರ್ತು ಬಿಡ್ತಾನೆ, ಮತ್ತೆ ಶುರು ಯಾರು ನೀವು ಅಂತೇಳಿ. 2-3 ಸತ್ತಾದ್ರೂ ಸ್ವಲ್ಪ ವಾಸಿ, ಎಲ್ಲೋ ನಾವು ಅವತ್ತು ನೋಡಿದ್ದಾಳೆ, ದಿವಸ ಕಂಡ್ರೆ ಇಲ್ಲೇ ಇದ್ದಿರಲ್ಲ ಅಂತ ಹೇಳ್ತಾರೆ. ಆ ರೀತಿ ನೋಡು, ದಿವಸ ಕಾಣೋ ವ್ಯಕ್ತಿಗಳು ಹೇಗೋ ವಾಯುದೇವರಿಗೆ ಯಾವಾಗಲೂ ದೇವರು ನೋಡ್ತಾರೆ. ಆದ್ದರಿಂದ ನಿಮಗೆ ಬೇರೆ ಯಾರಿಗೂ ಶಕ್ತಿ ಇಲ್ಲ, ನೀವೇ ಅವತಾರ ಮಾಡಬೇಕು ಅಂತ ಹೇಳಿದ್ರು.
ಯಾರಿಗೆ ಸರಿ ಗೊತ್ತಿದೆ ಅವ್ರು ಹೇಳೋದು, ಅವ್ರಿಗೆ ಪೂರ್ತಿ ಸರಿ ಗೊತ್ತಿರೋದು ಅವರಿಗೆ, ಅವ್ರು ಬಂದು ದೇವೈ ವಿದಂತೆ ತರಂತಿ ಚ ದೇವ ಮಾಯಾಂ ನೈಷಾಂ ಮಮಾಹಮಿತಿ ಧೀಹಿ ಶಶೃಗಾಲ ಭಕ್ಷೆ. ಇದು ಗುರುತೇನು? ದೇವರು ನಮಗೆ ಅನುಗ್ರಹ ಮಾಡಿದ್ದಾನೆ ಗುರುತೇನು ಅಂತ ಕೇಳಿದರೆ ನಮಗೆ ಅಭಿಮಾನ ಬೇಡ, ಸಾಧ್ಯ ಆಗಬೇಕು, ಅದು ಸಾಧ್ಯ. ನಮ್ಮ ದೇಹದ ಮೇಲೆ ಏನಿರಬೇಕು, ನಮ್ಮ ಏನಿರಬಾರ್ದು ನಮ್ಮ ಮೇಲೆ ನಮಾಮ ತೈಷಾಂ ಮಮ ಅಹಮಿತಿ ಧೀಹಿ. ಅಹಂ ಅಂದರೆ ಅಹಂಕಾರ, ಮಮ ಅಂದರೆ ಮಮಕಾರ. ಯಾರಿಗಿಲ್ಲಲ್ಲ ಅವರು ದೇವರ ಅನುಗ್ರಹ ಪಾತ್ರರಾದವರು ಅಂತ ಅರ್ಥ. ಇದು ಯಾವುದು, ಯಾಕೆ ಇದು ಯಾರ್ದು ಮತ್ತೆ ದೇಹ ಇದು? ನಮ್ಮದಲ್ಲ. ಶಶೃಗಾಲ ಭಕ್ಷೆ, ನಾಯಿ ನರಿಗಳು ತಿಂದು ಹೋಗೋ ವಸ್ತು ಇದು. ಅದು ಕಾಯ್ತಾ ಇರುತ್ತಂತೆ ನಮ್ಮ ಪಾಲಿದು ಯಾವಾಗ ಸಿಗುತ್ತೆ ಅಂತ ಕಾಯ್ತಿರ್ತಾರೆ. ಸೀಟ್ ಬಿಟ್ಟ ತಕ್ಷಣ ಕೂಡ ಕಾಯ್ತಿರ್ತಾರಲ್ಲ, ಹಾಗೆ ಪಕ್ಕದಲ್ಲಿ ಇಟ್ಕೊಂಡಿರ್ತಾರೆ. ಎಲ್ಲಿಗೆ ಕೇಳ್ತಾರೆ ಸ್ಟ್ಯಾಂಡಿಗೆ ಇದ್ದು ಹೇಳ್ತಾರೆ, ಅಲ್ಲಿ ಇಟ್ಕೊಂಡಿರ್ತಾರೆ. ಅವ್ನು ಇಳಿದ ತಕ್ಷಣ ಕೂಡಕ್ಕೆ ಬರುತ್ತೆ. ಆ ಥರ ಕಾಯ್ತಾ ಕೂತಿರುತ್ತಂತ. ನಮ್ಗೆ ಯಾವಾಗ ಸಾಯ್ತೇವೆ, ತಿಂದು ಬಿಡ್ಬೇಕಲ್ಲ ದೇಹ. ನಾವೇ ನಮ್ಮದೇ ತೋಡೋಗ್ಬಿಡೋದಾಯ್ತು, ದೇಹ ತೋಡೋಳಕ್ಕೆ ಬರೋದಿಲ್ಲ. ಯಾಕೆ? ನಮ್ದಲ್ಲ. ಅದರಿಂದ ಚೇರ್ ತೋಡೋಳಕ್ಕೆ ಬರುತ್ತಾ? ತೋಡೋದ್ರೆ ಕಳ್ತನ ಆಗುತ್ತೆ. ಅಲ್ಲಿಗೂ ಕೂಡ ಫಿಕ್ಸೆಡ್ ಚೇರ್ ಮಾಡಿರ್ತಾರೆ. ಎಷ್ಟು ಸಿನಿಮಾ ಥಿಯೇಟ್ರೆಲ್ಲ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ. ದಿವಸ ಒಯ್ದುಬಿಟ್ರೆ ಬಜೀತಾ ಇರೋದು. ಫಿಕ್ಸ್ ಮಾಡಿಬಿಡ್ತಾರೆ, ಸಮಸ್ಯೆ ಬರೋದಿಲ್ಲ. ಆದ್ದರಿಂದ ನಾವು ದೇವರು ಫಿಕ್ಸ್ ಮಾಡಿಬಿಟ್ಟಿದ್ದಾರೆ, ಹಾಗಂತ ಒಯ್ದಕ್ಕೆ ಬರೋದೇ ಇಲ್ಲ. ಶಶೃಗಾಲ ಭಕ್ಷೆ. ಇನ್ನೂ ಇದರಲ್ಲಿ ತುಂಬ ವಿಷಯ ಬರುತ್ತೆ ಬ್ರಹ್ಮೋಪದೇಶ ಪ್ರಕರಣ. ನಾಳೆ ಕಂಟಿನ್ಯೂ ಮಾಡೋಣ. ಇಷ್ಟೊತ್ತು ಪಾಠ ಕೇಳಿದಾಗ ಏನಾಗುತ್ತೆ, ಪುಸ್ತಕ ಗುರು ಸಿಗ್ತಾವೆ ಕೊನೆ ಪಕ್ಷ. ಯಾವ ಪುಸ್ತಕ, ಯಾವ ಹೆಸರು ಗೊತ್ತಾಗೋದು, ಪೇಜ್ ನಂಬರ್ ತೆಗಿಲಕ್ಕೆ ಬರೋದು ಮಾಡಿದರೆ ಒಂದು ರೀತಿ ಪರಿಚಯ ಇದೆ ಅಂತ ಆಯ್ತಲ್ಲ. ಎಷ್ಟೋ ಭಾಷೆ ಅಂತ. ಈಗ ತರುಮೂಲನ ಹೆಸರೇ ಕೇಳದಿದ್ದವರಿಗಿಂತ ಕೇಳಿದವ್ರಿಗೆ ಗೊತ್ತಾಗುತ್ತಲ್ಲ, ಆ ಟೈಪ್ ಆಗಿದೆ. ಅದು ವೇಸ್ಟ್ ಅಲ್ಲ ಜ್ಞಾನ, ಆದರೆ ಪರ್ಫೆಕ್ಷನ್ಲಿ ಟ್ರೈ ಮಾಡ್ತಿರ್ಬೇಕು ಯಾವಾಗ. ಇಷ್ಟು ಜ್ಞಾನಕ್ಕೆಲ್ಲ ಏನು ಸಿಗೋದಿಲ್ಲ, ಇದಕ್ಕೆಲ್ಲ ಮೋಕ್ಷ ಸಿಗೋ ಜ್ಞಾನ ಅಲ್ಲ.